ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ಮಮ. ಸ್ವಸ್ತ್ಯಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದರ ಬದರಿಕಾಶ್ರಮ ಪ್ರವೇಶ ಆದಂತಹ ಪರ್ವಕಾಲ ನಿನ್ನೆ ದಿವಸ ಮಧ್ವನವಮಿ. ಸಾಮಾನ್ಯವಾಗಿ ಮಧ್ವನವಮಿಯವರೆಗೂ ಸುಮಧ್ವ ವಿಜಯವನ್ನು ಪ್ರವಚನ ರೂಪದಲ್ಲಿ ಕೇಳೋದು, ಪಾರಾಯಣ ಮಾಡುವ ಸಂಪ್ರದಾಯ ಇದೆ. ನಿತ್ಯದಲ್ಲೂ ಸುಮಧ್ವ ವಿಜಯವನ್ನು, ವಾಯುಸ್ತುತಿಯನ್ನು, ಮಧ್ವನಾಮವನ್ನು ಪಾರಾಯಣ ಮಾಡಲೇಬೇಕು. ಅವತ್ತಾದರೂ ಮಾಡಬೇಕು ಅಂತ ಅವತ್ತು ವಿಶೇಷ. ಆದರೆ ಇಲ್ಲಿ ಮಧ್ವನವಮಿ ಮುಗಿದ ಮೇಲೆ ಸುಮಧ್ವ ವಿಜಯವನ್ನು ಶುರು ಮಾಡ್ತಾ ಇದ್ದೇವೆ. ಯಾಕೆಂದರೆ ದಿನ ಮಾಡಬೇಕು ಅಂತ ಸೂಚನೆ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇರೋದು. ಆನಂದ ತೀರ್ಥರ ಮಹಿಮೆಯನ್ನು ತಿಳಿಸುವಂತಹ ಒಂದು ಅಪೂರ್ವವಾದ ಕಾವ್ಯ ಹೌದು, ಶಾಸ್ತ್ರ ಹೌದು. ಸಾಮಾನ್ಯ ಕಾವ್ಯ ಅಂದರೆ ಕವಿಯ ಕಲ್ಪನೆಯ ಒಬ್ಬ ನಾಯಕ. ಕಾವ್ಯದಲ್ಲಿ ಕವಿ ಒಬ್ಬ ನಾಯಕನನ್ನು ಕಲ್ಪನೆ ಮಾಡಿರ್ತಾನೆ, ಇನ್ನೊಂದು ಕಲ್ಪಿತವಾದ ನಾಯಕಿ ಇರ್ತಾಳೆ. ಕವಿಯ ಕಲ್ಪನೆಯಲ್ಲಿ ಏನೇನು ಹೊಳೆಯುತ್ತೋ ಅದನ್ನೆಲ್ಲ ಹೀರೋಯಿನ ಬಗ್ಗೆ ಹೇಳ್ತಾನೆ, ಹೀರೋಯಿನ್ನ ಬಗ್ಗೆ ಹೇಳೋದು, ಅವರ ಸೌಂದರ್ಯವನ್ನು, ಅವರ ಹಾವಭಾವಗಳನ್ನು, ಅವರ ಶೃಂಗಾರವನ್ನು ವರ್ಣನೆ ಮಾಡೋದು ಸಾಮಾನ್ಯ ಕಾವ್ಯದ ಪದ್ಧತಿ. ಆದರೆ ನಮ್ಮ ಈ ಸುಮಧ್ವ ವಿಜಯ ಮಹಾಕಾವ್ಯ ಹೇಳುವ ಕಾವ್ಯ, ಅಲ್ಲಿ ಉತ್ಪ್ರೇಕ್ಷೆಯೇ ಹೆಚ್ಚಿರುತ್ತೆ. ಕಾವ್ಯನಾಯಕನಲ್ಲಿ ಹೆಚ್ಚಿನ ಯೋಗ್ಯತೆ ಇರೋದಿಲ್ಲ, ಉತ್ಪ್ರೇಕ್ಷೆಯನ್ನು ಮಾಡಿ ಹೇಳಿರ್ತಾರೆ. ಆದರೆ ಈ ಗ್ರಂಥದಲ್ಲಿ ಕಾವ್ಯ ನಾಯಕರಾದವರು ಅಂದರೆ ವಾಯುದೇವರು. ಅವರ ಬಗ್ಗೆ ಏನು ಹೇಳಿದ್ರೂ ಕಮ್ಮಿನೇ. ವಾಯುದೇವರ ಯೋಗ್ಯತೆ, ವಾಯುದೇವರ ಅದ್ಭುತತೆ ನಾವು ನೀವಲ್ಲ, ವೇದಗಳು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಈ ನಾರಾಯಣ ಪಂಡಿತರೇ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಹೌದು ಕೂಡ. ಅಂತಹ ವಾಯುದೇವರ ಮಹಿಮೆಯನ್ನು, ವಾಯುದೇವರ ಮೂರನೇ ಅವತಾರರಾದ ಆನಂದತೀರ್ಥ ಭಗವತ್ಪಾದರ ಮಹಿಮೆಯನ್ನು ತಿಳಿಸುವಂತಹ ಅಪೂರ್ವವಾದ ಒಂದು ಗ್ರಂಥ ಸುಮಧ್ವ ವಿಜಯ. 16 ಸರ್ಗ ಇದರಲ್ಲಿ ಉಂಟು, 1008 ಶ್ಲೋಕಗಳು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದರ ಕಾಲದಲ್ಲೇ ಇದ್ದಂತಹ ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ವಾಯುಸ್ತುತಿಯನ್ನು ರಚನೆ ಮಾಡಿದವರು. ಅವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರಿಗೆ ವಯಸ್ಸು ಚಿಕ್ಕದು ಆಚಾರ್ಯರ ಕಾಲದಲ್ಲಿ. ಅವರೇ ವ್ಯಾಖ್ಯಾನವನ್ನು ಮಾಡೋ ಸಂದರ್ಭದಲ್ಲಿ ಕೆಲವನ್ನೆಲ್ಲ ಹೇಳ್ತಾರೆ. ವ್ಯಾಖ್ಯಾನ ಮಾಡುವವರಲ್ಲಿ ಇರುವ ಪ್ರಾಮಾಣಿಕತೆ ನೋಡಬೇಕು. ಶ್ರೀಮದಾಚಾರ್ಯರ ಕಾಲದಲ್ಲಿ ನನಗೆ ವಯಸ್ಸು ಚಿಕ್ಕದು, ಎಲ್ಲ ಘಟನೆಗಳನ್ನು ನಾನು ನೋಡಿಲ್ಲ. ಹಾಗಾದರೆ ನೀವು ಉಲ್ಲೇಖ ಮಾಡಿದ್ದೀರಲ್ಲ, ಹಿರಿಯರ ಬಾಯಿಂದ ಕೇಳಿದ್ದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಕೆಲವೊಂದು ನಾನು ನೋಡಿದ್ದೇನೆ, ಕೆಲವೊಂದು ಕೇಳಿದ್ದೇನೆ ನನ್ನ ಅಪ್ಪನಿಂದ, ಇನ್ನು ಕೆಲವು ಹಿರಿಯ ವಿದ್ವಾಂಸರು ಆಚಾರ್ಯರ ಕಾಲದಲ್ಲಿ ಇದ್ದವರಿಂದ. ಅವರೊಂದು ಮಾತನ್ನು ಹೇಳ್ತಾರೆ, ಶ್ರೀಮದಾಚಾರ್ಯರ ಕಾಲದಲ್ಲಿ ಯಾವುದೋ ಒಂದು ಘಟನೆ ಹೀಗೆ ನಡೆದಿದೆ ಅಂತ ಒಬ್ಬರು ಹೇಳಿದರು. ಸ್ವಲ್ಪ ಅದಕ್ಕೆ ವಿಭಿನ್ನವಾಗಿ ಇನ್ನೊಬ್ಬರು ಹೇಳಿದರು. ಅಲ್ಲಿ ಕಾಂಟ್ರವರ್ಸಿ ಬಂತಲ್ಲ. ಅವ್ರು ಹೇಳ್ತಾರೆ, ಮೆಜಾರಿಟಿ ಯಾವುದೋ ಅದನ್ನು ನಾನು ತೆಗೆದುಕೊಂಡೆ. 10 ಜನ ಹೇಳಿದ ಘಟನೆಯನ್ನು ವಿಶ್ವಾಸ ಮಾಡಿ ಹೇಳುವವರ ಅಥೆಂಟಿಸಿಟಿ. ಅಂದರೆ ನಾರಾಯಣ ಪಂಡಿತರು ಇದನ್ನು ಹೇಳೋದು ಬೇಕಾಗಿರಲಿಲ್ಲ, ಇವತ್ತು ನಮ್ಮ ಎದುರಿಗಿಲ್ಲ. ಆಚಾರ್ಯರ ಕಾಲದಲ್ಲಿ ನಾನಿದ್ದೇ ಎಲ್ಲ ಹೇಳಿದ್ದೀನಿ ಅನ್ಬೋದಾಗಿತ್ತು. ಅವರ ಪ್ರಾಮಾಣಿಕತೆ. ಕೆಲವು ಇನ್ನೊಂದು ಮಾತು ಹೇಳ್ತಾರೆ, ಆಚಾರ್ಯರ ಮಹಿಮೆಯನ್ನು ನಾನು ಎಲ್ಲ ಇಲ್ಲೇ ಹೇಳಿಲ್ಲ. 3 ಕಾರಣವನ್ನು ಕೊಡ್ತಾರೆ. ಮೊದಲನೇದು ದೇವಗುಖ್ಯ. ಕೆಲವು ದೇವತೆಗಳು ಮಾತ್ರ ಅದನ್ನು ಚಿಂತನೆ ಮಾಡುವ ಮಹಿಮೆ ಇತ್ತು, ಅದು ಮನುಷ್ಯರಿಗೆ ಯೋಗ್ಯ ಅಲ್ಲ ಅಂತ ಬಿಟ್ಟೆ. ಇದು ಮೊದಲನೇದು. ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಕೆಲವನ್ನು ನಾನು ಮರೆತಿದ್ದೇನೆ ಅದಕ್ಕೆ ಬರೋದಿಲ್ಲ ಅಂತ. ಇನ್ನೆಷ್ಟು ಪ್ರಾಮಾಣಿಕರು ನೋಡ್ರಿ.
ಇನ್ನೊಂದು ಮಾತನ್ನು ಹೇಳ್ತಾರೆ, ಕೆಲವನ್ನು ನಾನು ಬರೀಲಿಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ ತುಂಬ ವಿಸ್ತಾರ ಆಗತ್ತೆ ಅನ್ನೋ ಭಯದಿಂದ ನಾನು ಬಿಟ್ಟೆ. ಈ 3 ಕಾರಣ. ಒಂದು, ನಾನು ಕೆಲವು ಮರೆತೆ, ಇನ್ನೊಂದು ದೇವಗುಖ್ಯವಾದದ್ದು, ಇನ್ನೊಂದು ತುಂಬ ವಿಸ್ತಾರವಾಗತ್ತೆ ಅನ್ನೋ ಭಯದಿಂದ ನಾನು ಬಿಟ್ಟೆ ಅಂಥೇಳಿ ಶ್ರೀಮದಾಚಾರ್ಯರ ಒಂದು ಅದ್ಭುತವಾದ ಕಾವ್ಯ, ಒಂದು ಶಾಸ್ತ್ರ. ಸಾಮಾನ್ಯ ಕಾವ್ಯ ಪಾರಾಯಣ ಮಾಡುವುದರಿಂದ ಪುಣ್ಯ ಅಂತ ಏನಿಲ್ಲ. ಬೇರೆ ಬೇರೆ ಕಾವ್ಯಗಳೆಲ್ಲ ಇದೆ. ಸಂಸ್ಕೃತವನ್ನು ಓದುವ ಮಕ್ಕಳಿಗೆ ಭಾಷೆಯಲ್ಲಿ ಒಳ್ಳೆಯ ಹಿಡಿತ ಬರಲಿ ಅಂಥೇಳಿ ಕಾವ್ಯಗ್ರಂಥಗಳನ್ನು ಪಾಠ ಹೇಳುವ ಪದ್ಧತಿ ಇದೆ. ಶಬ್ದಗಳ ಪರಿಚಯ ಆಗತ್ತೆ, ಯಾವ ರೀತಿ ಶ್ಲೋಕವನ್ನು ಮಾಡೋದು, ಆ ಮೀಟರ್ಸ್ ಏನು, ಇವುಗಳ ಜ್ಞಾನಕ್ಕಾಗಿ ಮಾಡ್ತಾರೆ. ಬೇರೆ ಬೇರೆ ಗ್ರಂಥಗಳೆಲ್ಲ ಬೇರೆ ಬೇರೆ ಕವಿಗಳು ಬರೆದದ್ದು ಭಾರಿ ಭಾರಿ ವ್ಯುತ್ಪತ್ತಿಯನ್ನೆಲ್ಲ ತಂದು ಕೊಡತ್ತೆ. ಆದರೆ ಪುಣ್ಯ ಅಂತ ಬರೋದಿಲ್ಲ. ಶ್ರೀಮದಾಚಾರ್ಯರ ಈ ಮಹಿಮೆಯನ್ನು ಪಾರಾಯಣ ಮಾಡಿದರೆ ಪುಣ್ಯ ಅಲ್ಲ, ಸಂಸಾರ ಬಂಧನದ ಬಿಡುಗಡೆನೇ ಆಗಿಬಿಡತ್ತೆ. ವೇದಾಂತಂ ಸ್ವಯಂ ಇವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಮತ ಕೋಪಿ ಕೋವಿದೋತ್ರ. ಮತ್ತೊಂದು ವಿಶೇಷ ಅಂದರೆ ಗೃಹಸ್ಥರು ರಚನೆ ಮಾಡಿದ ಗ್ರಂಥ. ನಾರಾಯಣ ಪಂಡಿತರು ಸನ್ಯಾಸಿಗಳಲ್ಲ, ಒಬ್ಬ ಆಚಾರ್ಯರು. ಮುಂದೆ ಬಂದಂತಹ ಮಹಾ ಘಟಾನುಘಟಿಗಳು ಎಲ್ಲರೂ ಇದನ್ನು ಪಾರಾಯಣ ಮಾಡಿ ಸಿದ್ಧಿಯನ್ನು ಪಡೆದ್ವಿ ಅಂತ ಎದೆತಟ್ಟಿ ಹೇಳ್ತಾರೆ. ಬಂದವರು ಆಮೇಲೆಲ್ಲ ದಡ್ಡರಪ್ಪ, ಅವರಿಗೆ ಇನ್ನೊಂದು ಗ್ರಂಥ ಬರೆಯುವ ತಾಕತ್ತಿರಲಿಲ್ಲ ಅಂತಲ್ಲ. ಒಬ್ಬೊಬ್ಬರು ಏನು, ಶ್ರೀಮದ್ ಟೀಕಾಕೃತ್ಪಾದರು ನ್ಯಾಯಸುಧೆಯನ್ನು ರಚನೆ ಮಾಡಿದವರಿಗೆ ಇನ್ನೊಂದು ಸುಮಧ್ವ ವಿಜಯನ್ನು ರಚನೆ ಮಾಡೋದು ಏನೂ ಕಷ್ಟ ಅಲ್ಲ. ವಾದಿರಾಜರು ಯುಕ್ತಿ ಮಲ್ಲಿಕಾ ಅಂತಹ 5,000ಕ್ಕೂ ಹೆಚ್ಚಿನ ಶ್ಲೋಕದ ಗ್ರಂಥವನ್ನು ರಚನೆ ಮಾಡಿದವರಿಗೆ ಇನ್ನೊಂದು ವಾಯುದೇವರ ಸ್ತೋತ್ರವನ್ನು ಮಾಡೋದು ಏನೂ ಕಷ್ಟ ಅಲ್ಲ. ತಾತ್ಪರ್ಯ ಚಂದ್ರಿಕಾದಿ ಗ್ರಂಥಗಳನ್ನು ರಚನೆ ಮಾಡಿದ ವ್ಯಾಸತೀರ್ಥರಿಗೆ ಇನ್ನೊಂದು ಮಧ್ವರ ಬಗ್ಗೆ ಗ್ರಂಥವನ್ನು ರಚನೆ ಮಾಡಿ ಪಾರಾಯಣ ಮಾಡೋದು ಏನೂ ಅಲ್ಲ. ಭಾವಬೋಧದಂತಹ ಗ್ರಂಥವನ್ನು ಬರೆದ ರಘುತ್ತಮರಿಗೆ, ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಅನೇಕ ಗ್ರಂಥಗಳಿಗೆ 50ಕ್ಕೂ ಹೆಚ್ಚು ವ್ಯಾಖ್ಯಾನ ಮಾಡಿದ ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರಿಗೆ ಇನ್ನೊಂದು ಗ್ರಂಥವನ್ನು ಬರೆಯೋದು ಏನೂ ಕಷ್ಟ ಇರಲಿಲ್ಲ. ಎಲ್ಲರೂ ಇದನ್ನು ಒಪ್ಪಿದ್ಯಾಕೆ ಅಂದರೆ ಶ್ರೀಮದಾಚಾರ್ಯರಿಗೆ ಇದು ಸಮ್ಮತವಾಗಿದೆ. ಇದನ್ನು ಪಾರಾಯಣ ಮಾಡಿದರೆ ಶ್ರೀಮದಾಚಾರ್ಯರು ಒಲಿತಾರೆ, ಶ್ರೀಮದಾಚಾರ್ಯರ ಅಂತರ್ಯಾಮಿಯಾದ ಭಗವಂತ ಒಲಿತಾನೆ ಅಂತ ಒಪ್ಪಿ ಪಾರಾಯಣ ಮಾಡಿ ಆ ಫಲವನ್ನು ಅನುಭವಿಸಿ ಪಾರಾಯಣ ಮಾಡಿದ ಮಹಾನುಭಾವರು, ಎಲ್ಲ ಮಹಾನುಭಾವರು. ಅರಣ್ಯಕಾಚಾರ್ಯರು, ವಿಷ್ಣುತೀರ್ಥರು, ಮಾದನೂರಿನ ಸ್ವಾಮಿಗಳು. ಮುಂದಿನ ತ್ರಯೋದಶಿ ಅವರ ಆರಾಧನೆ ಬರುತ್ತೆ. ಏನು ಅವರಿಗೆ ಸುಮಧ್ವಿಜಯದ ಮೇಲೆ ಇದ್ದಂತಹ ವಿಶ್ವಾಸ. ಸುಮಧ್ವ ವಿಜಯವನ್ನು ಪಾರಾಯಣ ಮಾಡಿದರೆ ಅರಣ್ಯಕಾಚಾರ್ಯರು, ಅದು 2-3 ವರ್ಷನಿದೆ ಆದಂತಹ ತೆಗೆದುಕೊಳ್ಳಬೇಕಾದ ಸ್ಪಿರಿಟ್ ಅದು. ಅರಣ್ಯಕಾಚಾರ್ಯರು 100 ಜನ ಶಿಷ್ಯರನ್ನು ಇಟ್ಟುಕೊಂಡು ಪಾಠವನ್ನು ಹೇಳಬೇಕು. ಅರಣ್ಯದಲ್ಲೇ ಇರೋರು, ಅದಕ್ಕೆ ಅವರಿಗೆ ಅರಣ್ಯಕಾಚಾರ್ಯರು ಅಂತ. ನಾವೆಲ್ಲ ಸಿಟಿ ಆಚಾರ್ಯರು ಹೇಗೋ ಅವರು ಅರಣ್ಯಕಾಚಾರ್ಯರು. ಹಳ್ಳಿಯಲ್ಲಿ ಪಾಠ ಸಾಗತ್ತೆ, ನದಿ ತೀರದಲ್ಲಿ ಇರಬೇಕು ಅಂತ. ಹೀಗಿರೋ ಕಾಲಕ್ಕೆ ಶಿಷ್ಯರ ಜೀವನ ನಡಿಬೇಕು, ಅವರ ಜೀವನ ನಡಿಬೇಕಲ್ಲ. ಶಿಷ್ಯರು ಭಿಕ್ಷಾಟನೆಯನ್ನು ಮಾಡಿ ಏನು ಅನ್ನ ಆಹಾರ ಪದಾರ್ಥ ದ್ರವ್ಯಗಳನ್ನು ತರೋರು, ಅದರಿಂದ ಅನ್ನ ಆಹಾರಗಳನ್ನು ಮಾಡೋರು. ಶಿಷ್ಯರು ಕೆಲವೊಮ್ಮೆ ಅವರು ನಿತ್ಯ ಸುಮಧ್ವ ವಿಜಯ ಪಾರಾಯಣ ಮಾಡೋರಂತ. ಒಮ್ಮೆ ಏನೋ 2 ಇದೆ. ಅವರು ವ್ಯಾಸಪೀಠದ ಕೆಳಗೆ ಯಾವುದೋ ಒಂದು ತಾಮ್ರದ ನಾಣ್ಯ ಇಡೋರು ಅಂತ, ಅಥವಾ ಅವರು ಕೂಡುವ ಮನೆಯ ಕೆಳಗೆ ಇಡೋರು ಅಂತ. ತಾಮ್ರದ್ದು ಅಂತ ಕೆಲವರು, ಕಬ್ಬಿಣದ್ದು ಅಂತ, ಯಾವುದಾದ್ರೂ ಇರಲಿ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ಅಂತ ಸುಮಧ್ವ ವಿಜಯದ ಶ್ಲೋಕವನ್ನು ಪ್ರಾರಂಭ ಮಾಡಿ ಕಡೆಯಲ್ಲಿ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ ಅಂತ ಅವರು 14ನೇ ಸರ್ಗವನ್ನು ಮುಗಿಸುವುದರ ಒಳಗೆ ಆ ತಾಮ್ರ ಹೋಗಿ ಬಂಗಾರ ಆಗಿರೋದಂತೆ. ವಿಷ್ಣುತೀರ್ಥರು ಪಾರಾಯಣವನ್ನು ಮಾಡಿದರೆ ಆ ಮಹಾನುಭಾವರಂದ್ರಂತೆ ಶಿಷ್ಯರಿಗೆ ಗೊತ್ತಾದ ಮೇಲೆ, ನಾಳೆಯಿಂದ ನೀವು ಹೀಗೆಲ್ಲ ಮಾಡಬೇಡಿ ಅಂದ್ರಂತೆ. ಯಾಕೆ ಸ್ವಾಮಿ, ಅನಾಯಾಸ ಬಂಗಾರ ಆಗತ್ತೆ, ಅದನ್ನು ಮಾರಿ ನಾವು ಭಿಕ್ಷಾಟನೆಯನ್ನು ನಿಲ್ಲಿಸ್ಬೋದಲ್ಲ. ಸರ್ವಥ ಮಾಡಬೇಡಿ. ಇವತ್ತು ಸುಮಧ್ವ ವಿಜಯ ಪಾರಾಯಣ ಮಾಡುವುದರಿಂದ ವಾಯುದೇವರ ಮಹಿಮೆ, ಕಬ್ಬಿಣವೋ ತಾಮ್ರವೋ ಹೋಗಿ ಬಂಗಾರ ಆಗ್ತಾ ಇದೆ ಅಂತೀರಿ. ನಾಳೆ ದಿವಸ ಪಾರಾಯಣ ಮಾಡಿದಾಗ ಅದು ಆಗಲಿಲ್ಲ ಅಂದರೆ ಸುಮಧ್ವ ವಿಜಯದಲ್ಲಿ ತಾಕತ್ತಿಲ್ಲ ಅಂತೀರೇ ವಿನಃ ನಾವು ನೆಟ್ಟಗೆ ಪಾರಾಯಣ ಮಾಡಿಲ್ಲ ಅನ್ಕೋಮಲ್ಲ ನೀವು. ದೇವರನ್ನು ದೇವತೆಗಳನ್ನು ನಾವು ಚಾಲೆಂಜ್ ಮಾಡಿ ಹೊರೆ ಹಚ್ಚಿ ನೋಡಬಾರ್ದು. ಸುಮಧ್ವ ವಿಜಯಕ್ಕೆ ಬಂಗಾರವನ್ನೇನು ಕೊಡೋದು, ದೇವರ ಮನೆಯನ್ನೇ ಕೊಡುವ ಯೋಗ್ಯತೆ ಇದೆ ಇದಕ್ಕೆ. ಸಂಸಾರ ಬಂಧನವನ್ನೇ ಬಿಡುಗಡೆ ಮಾಡುವ ತಾಕತ್ತಿರುವಂತಹ ಗ್ರಂಥ ಇದು.
ಅಂತ ಹೇಳಿದಂತಹ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳಂತೂ ಈ ಅಣುಮಧ್ವ ವಿಜಯ ಅಂತ ಸುಮಧ್ವ ವಿಜಯದ್ದೇ ಒಂದು ಪುಟ್ಟ ಫಾರ್ಮೇಟ್ ಇದೆ, 32 ಶ್ಲೋಕ. ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಅವ್ರಿಗೇನು ಸಿಕ್ತು ಅಂದರೆ ಜನ್ಮಾಂತರವೇ, ಅಂದರೆ ಪೀಠವೇ ಸಿಕ್ಕಿ ಯತಿಗಳಾಗಿ ಕೋಟಿ ಕೋಟಿ ಜನರನ್ನು ಉದ್ಧಾರ ಮಾಡುವಂತಹ ದೊಡ್ಡ ಭಾಗ್ಯ, ಅಥವಾ ನಿಮ್ಮೆಲ್ಲರ ದೊಡ್ಡ ಭಾಗ್ಯ ಇದು ಬಂದದ್ದು ಅಣುಮಧ್ವ ವಿಜಯದ ವ್ಯಾಖ್ಯಾನದಿಂದ ಅಂತ ಅನೇಕ ಬಾರಿ ನಾವು ವಾದೀಂದ್ರ ಸ್ವಾಮಿಗಳು ಮಾಡಿದ ಗುರುಗುಣಸ್ತವನದಲ್ಲಿ ಕೇಳಿದ್ದೇವೆ. ಹೀಗಾಗಿ ಸುಮಧ್ವ ವಿಜಯ ಇವತ್ತಿಗೂ ಪ್ರಾಮಾಣಿಕವಾಗಿ ಸುಮಧ್ವ ವಿಜಯನ್ನು ನಂಬಿ ಪಾರಾಯಣ ಮಾಡಿದರೆ ಬೇಕಾದ್ದು ಕೊಡ್ತಾರೆ. ವಿಷ್ಣುತೀರ್ಥರಂತೂ ಒಂದೊಂದು ಸರ್ಗಕ್ಕೆ ಒಂದೊಂದು ಫಲವನ್ನು ಹೇಳಿದ್ದಾರೆ. ಮೊದಲನೇ ಸರ್ಗವನ್ನು ನೀನು ಪಾರಾಯಣ ಮಾಡಿದರೆ ತಕ್ಷಣ ನಿನಗಾಗುವ ಫಲ ಅಂದರೆ ನಿನ್ನಲ್ಲಿ ವಾಯುದೇವರ ಸನ್ನಿಧಾನ ಬರುತ್ತೆ. ಸನ್ನಿಧಾನಂ ಅಂದರು. ನೀನು ಪಾರಾಯಣ ಮಾಡು, ನೀನು ಶುದ್ಧನಾಗ್ತಿ, ವಾಯುದೇವರು ಬಂದು ನಿನ್ನಲ್ಲಿ ನಿಲ್ತಾರೆ ಅಂತ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ವಾಯುದೇವರು ನಮ್ಮಲ್ಲಿ ಬಂದು ನಿಲ್ತಾರೆ ಅಂದರೆ ಎಂತಹ ಭಾಗ್ಯ ಅದು. ಹಾಗಾಗಿ ಸುಮಧ್ವ ವಿಜಯ ಇದೊಂದು ಪುರುಷರು ಕಟ್ಟಿಕೊಳ್ಳಬೇಕಾದ ಮಾಂಗಲ್ಯ ಸೂತ್ರ ಅಂತ. ಮಾಧ್ವ ಪುರುಷರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಕಟ್ಟಿಕೊಳ್ಳಬೇಕಾದ ಮಾಂಗಲ್ಯ ಅದು ಸುಮಧ್ವ ವಿಜಯ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. 16 ಸರ್ಗ, ಒಂದೊಂದು ಸರ್ಗದಲ್ಲಿ ಒಂದೊಂದು ಆಚಾರ್ಯರ ಮಹಿಮೆಗಳನ್ನು, ಬೇರೆ ಬೇರೆ ಘಟನೆಗಳನ್ನು ಹೇಳ್ತಾ, ಮೊದಲನೇ ಸರ್ಗದಲ್ಲಿ ಮೊದಲು ಇದು ಪೀಠಿಕೆ ಅಂತ ವಾಯುಸ್ತುತಿಯ ಅಭಿಯಾನ ಮಾಡಿದ್ರು. ವಿಶೇಷವಾಗಿ ವ್ಯಾಸರಾಜ ಮಠದಿಂದ ಎಲ್ಲರಿಗೂ ಅದು ತಲುಪಲಿ ಅಂತ ತುಂಬ ಜನ ಅದರ ಉಪಯೋಗವನ್ನು ಪಡೆದಿದ್ದೇವೆ ಅಂತ ಹೇಳಿದ್ರು. ಸುಮಧ್ವ ವಿಜಯ ಪಾರಾಯಣವನ್ನು ಮಾಡ್ತಾ ಇರ್ತೇವೆ. ಪಾರಾಯಣ ಮಾಡಿದಾಗ ಯಾವುದೇ ಒಂದು ಅರ್ಥಾನುಸಂಧಾನ ಇದ್ದು ಪಾರಾಯಣ ಮಾಡಿದರೆ ತುಂಬ ಪುಣ್ಯ. ಹಾಗಾಗಿ ನಮಗೇನಾಗಿದೆ, ನಾವೇ ಓದೋದಕ್ಕಿಂತ ಕೇಳೋದು ಸುಲಭ. ಪುರಾಣ ಹೇಳೋ ಕಡೆಗೆ ಹೋಗಿ ಕೇಳುವ ಅಂದರೆ ಕೆಲವರು ದೂರದಲ್ಲಿದ್ದಾರೆ, ಕೆಲವರು ಎರಡು ರೀತಿ ದೂರ. ಕೆಲವರು ಪುರಾಣದಿಂದಲೇ ದೂರ, ಕೆಲವರು ಪುರಾಣ ಆಗೋ ಸ್ಥಳ ದೂರ. ಹೀಗಾಗಿ ಮತ್ತು ಪುರುಸೊತ್ತಿರೋದಿಲ್ಲ ಅಂತ ನಮ್ಮ ಜೀವನದ ಶೈಲಿ ಬೇರೆ ಬೇರೆ ಆಗಿದೆ. ಆದ್ದರಿಂದ ಅವಕಾಶ ಇದ್ದಾಗ ಅಥವಾ ಮನನ ಮಾಡಬೇಕು, ರಿಕಲೆಕ್ಟ್ ಮಾಡಬೇಕು ಅಂದರೆ ಕೇಳಿದ್ದನ್ನು ಆಗೋದಿಲ್ಲ. ಅದೊಂದು ದೊಡ್ಡ ಸೌಭಾಗ್ಯ. ಇಲ್ಲಿ ಎಲ್ಲ ವಿಡಿಯೋ ಮುಖಾಂತರ ಕಳಿಸೋದು ಬಹಳ ಜನಕ್ಕೆ ಉಪಯೋಗ ಬಿದ್ದಿದೆ ಅಂತ ಕಂಡಲ್ಲೆಲ್ಲ. ಆ ಜನಕ್ಕೆ ಉಪಯೋಗ ಬಿದ್ದಿದೆ ಅದೊಂದು, ಅವ್ರಿಗಿನ್ನ ಹೆಚ್ಚು ಉಪಯೋಗ ಪಡೋದು ನಾನು. ಹಾಗಾಗಿ ನನ್ನ ಫೇಸ್ಗಿನ್ನ ಫೇಸ್ಬುಕ್ಕಲ್ಲೇ ಜಾಸ್ತಿ ಗೊತ್ತಾಗಿದೆ. ಹಾಗಾಗಿ ತುಂಬ ಒಳ್ಳೆಯ ಕೆಲಸವನ್ನು ಅಲ್ಲ, ಶಾಸ್ತ್ರದ ಗ್ರಂಥಗಳನ್ನು ಅನೇಕ ಜನಕ್ಕೆ ತತ್ವಜ್ಞಾನದ ಉಪಯೋಗ ಆ ಕಾಲದಲ್ಲಿ ಯಾವ್ಯಾವ ಮೀಡಿಯಾ, ಯಾಕೆಂದರೆ ಶ್ರೀಮದಾಚಾರ್ಯರ ಕಾಲದಲ್ಲೇ ನರಹರಿ ತೀರ್ಥರು ನೃತ್ಯ ಮಾಧ್ಯಮದಿಂದ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಪ್ರಚಾರ ಮಾಡಿದ್ರು ಅಂತ ಒಂದು ಐತಿಹ್ಯ. ಅದೇ ಒಂದು ಕಡೆ ಕೂಚುಪುಡಿ ಅಂತಾಯಿತು, ಈ ಕಡೆ ಯಕ್ಷಗಾನ ಅಂತಾಯಿತು ಅಂತ. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅವತ್ತಿನ ಕಾಲದಲ್ಲಿ ಇರುವ ವ್ಯಕ್ತಿಗೆ ಯಾವ ಮೀಡಿಯಾಯಿಂದ ತಿಳಿಸಿದರೆ ತಿಳಿಯತ್ತೆ ಅದನ್ನು ಬಳಸಿಕೊಂಡಿದ್ರು ಅಂತ. ಇದು ಎಲೆಕ್ಟ್ರಾನಿಕ್ ಬಳಸ್ಕೊಳ್ಳೇಬೇಕು ಅಂತ ನಮ್ಮ ವಾದ ಅಲ್ಲ, ಬೇಡ ಅಂತಲೂ ಕೆಲವರು ಅಂತಾರೆ, ಅವರವರ ಅಭಿಪ್ರಾಯ. ಅದು ಅನೇಕ ಜನಕ್ಕೆ ಉಪಯೋಗ ಆಗಿದೆ. ಒಂದು ಸಾಮಾನ್ಯ ಅರ್ಥ ಅನುಸಂಧಾನ ಬಂದರೆ ಒಳ್ಳೆಯದು ಅಂತ ಅದಕ್ಕೆ ಸುಮಧ್ವ ವಿಜಯ ಅಭಿಯಾನ. 16 ಸರ್ಗ ಒಟ್ಟಿಗೆ ಆಗಲ್ಲ, ಈ ಬಾರಿ ಎಷ್ಟು ಸರ್ಗಗಳಾಗತ್ತೋ ಅಷ್ಟಾಗಿ ಮುಂದೆ ಸಮಯ ಬಂದಾಗ ಮಿಕ್ಕಿದ ಸರ್ಗಗಳನ್ನು ನಾವು ನೋಡುವ. ಪ್ರಾರಂಭದಲ್ಲೇ ನಾರಾಯಣ ಪಂಡಿತಾಚಾರ್ಯರು ಮಂಗಲಾಚರಣೆಯನ್ನು ಮಾಡ್ಯಾರ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇದನ್ನು ಶ್ರವಣ ಮಾಡೋದೇ ಮಂಗಲ. ಸುಮಧ್ವ ವಿಜಯ ಪಾರಾಯಣ ಆಮೇಲಿಂದು ವಾಯುದೇವರ ಚರಿತ್ರೆಯನ್ನು ಶ್ರವಣ ಮಾಡೋದೇ ತುಂಬ ಪುಣ್ಯ. ದೇವರಿಗೆ ನಮಸ್ಕಾರವನ್ನು ಮಾಡ್ತೀವಿ ಅಂದರು. ಎಂಥ ದೇವರು? ದೇವರಿಗೆ ಎಲ್ಲ ವಿಶೇಷಣವನ್ನು ಕೊಡ್ತಾರೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಎಲ್ಲ ಗುಣಗಳಿಗೆ ಕಾಂತಾಯ ಅಂದರೆ ಮನೋಹರವಾದಂತಹ ರೂಪ, ಮಂಗಳಕರವಾದ ಗುಣಗಳಿಗೆ ಆಶ್ರಯನಾದ, ಮುಖ್ಯ ಆಶ್ರಯನಾದ ಭಗವಂತ. ಅವನು ಹೇಗಿದ್ದಾನೆ? ಉದಯಿಸುತ್ತಿರುವ ಸೂರ್ಯ ಅವನು ನೋಡ್ಬೋದು. 12 ಗಂಟೆ ಸೂರ್ಯನ ನೋಡಲಿಕ್ಕಾಗಲ್ಲ, ಕಣ್ಣು ಕಪ್ಪಿಟ್ಟು ಹೋಗುತ್ತೆ. ಉದಯಿಸುತ್ತಿರುವ ಸೂರ್ಯನಂತಹ ಅದ್ಭುತವಾದ ಕಾಂತಿನಿಂದು ಅಂತಹ ಅಖಿಲ ಕಾರಣಾಯ, ಇಡೀ ಚರಾಚರ ಪ್ರಪಂಚಕ್ಕೆ ಕಾರಣನಾದ ನಾರಾಯಣಾಯ ಶ್ರೀ ಪ್ರಾಣನಾಥಾಯ ಮಹಾಲಕ್ಷ್ಮೀ ದೇವಿ ಹಾಗೂ ಪ್ರಾಣದೇವರಿಗೆ ಸ್ವಾಮಿಯಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂಥೇಳಿ ಮಾಡಿ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು, ಯಾದವ ಕೃಷ್ಣ ಅಂದರೆ
ಕೃಷ್ಣ ಪರಮಾತ್ಮ ಇಬ್ಬರಿಗೂ ಒಂದು ಶ್ಲೋಕದಿಂದ ನಮಸ್ಕಾರ ಮಾಡ್ತಾರೆ. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಇಬ್ಬರು ಏನು? ಅನಾಕುಲಂ ಗೋಕುಲ ಮುಲ್ಲಲಾಸ. ಆಕುಲ ಅಂದರೆ ವ್ಯಥೆ, ಅನಾಕುಲ ಅಂದರೆ ಯಾವ ಸಮಸ್ಯೆ ಇಲ್ಲದೆ ಗೋಕುಲ ಮುಲ್ಲಲಾಸ. ಕೃಷ್ಣನ ಪರವಾಗಿ ಮಾಡೋದಾದರೆ ಗೋವಿನ ಕುಲವನ್ನು ಅನಾಯಾಸವಾಗಿ ಆನಂದ ಪಡಿಸದಂತೆ. ಕೃಷ್ಣ ಇದ್ದಾಗ ಗೋವುಗಳಿಗೆ ತುಂಬ ಆನಂದ ಅಂತ, ತುಂಬ ಆನಂದ. ದೇವರು ಹುಲ್ಲನ್ನು ಮೇಯಿಸ್ತಾನೆ ಅಂದರೆ ಓಡೋಡಿ ಬರೋದಂತೆ. ಅದೆಲ್ಲ ಪಾಪ ಪೋಲಿಯೋ ಇದ್ದಾಗಿತ್ತು ಕೃಷ್ಣ ಬರೋ ಮುಂಚೆ. ಸಣ್ಣಗೆ ಉಪ್ಪಂದ್ರೆ ಹಾರೋಗೋದು. ಕೃಷ್ಣ ಬಂದು ಹುಲ್ಲು ತಿನ್ನಿಸಿದ ಮೇಲೆ ಧಪ್ಪಗೆ ಎಲ್ಲ ಶಾಂಡು ಮರಿ ಆದಂತೆ, ಜಲ್ಲಿ ಕಟ್ಟಿಗೆ ಹೋಗೋ ಥರ ಆಗ್ಬಿಟ್ಟು ಅಂತ. ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ಕಾದನ ವತ್ಸವ ಹರಿ ಕಾದನ ವೇದ ವೇದ್ಯ ಸಾಧು ವಿನಿತರಾಧಿಕಾ ರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ. ಎಳೆಯ ಗರಿಕೆ ಇರುವ ಸ್ಥಳದಿ ನೆರೆದ ವತ್ಸಗಳನೆ ನಿಲ್ಲಿಸಿ ಕೊಳಲು ಕೈಲಿ ಪಿಡಿದು ಮುರುಳಿಗಾನ ಮಾಡುತ್ತಾ ತನ್ನ ಸೆರೆಗು ತೆಗೆದು ಕೃಷ್ಣ ಕರುಗಳಿಗೆ ಬೆನ್ನೊರೆಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಘನ್ನ ಕರುಗಳೊತ್ತುತ್ತ ಕಾದನ. ದೇವರ ಪೀತಾಂಬರವನ್ನು ಅದಕ್ಕೆ ಒರೆಸೋನು. ದೇವರ ಪೀತಾಂಬರದಿಂದ ಅದಕ್ಕೆ ಸ್ಪರ್ಶ ಆದರೆ ಎಂತಹ ಭಾಗ್ಯ ಅದು, ತುಂಬ ಆನಂದ ಆಗೋದು. ಉಡುಗಳಂತೆ ಕರುಗಳು ನಡುವೆ ಚಂದ್ರಧರೆಯೊಳು ಪೊಡವಿಯೊಳಗೆ ಬೆಳಗಲು ಆ ಮೃಡನು ಕೊಂಡಾಡಲು ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು ಒಂದು ವರುಷ ಕರುಗಳಂತೆ ನಂದದಿಂದ ಬೆಳೆಯುತ್ತಾ ಕಾದನ ವತ್ಸವ ಹರಿ ಕಾದನ. ಕನಕ ರಜತ ಸರಪಳಿ ದನ ಕರುಗಳ ಕೊರಳಲ್ಲಿ ಇಣುಕುವಂತ ಅರಳಲೆ ಅನೇಕನಾದ ಬೆರಳಲಿ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ತ್ರಿಜಗ ಬಂದಿತ ವಿಜಯ ವಿಠಲ ವ್ರಜಕ್ಕೆ ದೊರೆಯಾದನು ಕಾದನ ವತ್ಸವ ಹರಿ ಕಾದನ. ಅನಾಕುಲಂ ಗೋಕುಲ ಮುಲ್ಲಲಾಸ. ದೇವರು ಅದನ್ನು ಚೆನ್ನಾಗಿ ನೋಡಿಕೊಂಡ, ನಮಗೇನು ಅಂತೀರ? ದೇವರು ಆ ಜೀವಜಾತವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಚಿಂತನೆ ಮಾಡಿದರೆ ನಮ್ಮನ್ನು ನೋಡ್ಕೋತಾನಂತೆ. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ. ನೀರದ ಅಂದರೆ ನೀರನ್ನು ಕೊಡುವ ಮೋಡ, ಅದರ ಭಾ ಅಂದರೆ ಕಾಂತಿ. ದೇವರ ಬಣ್ಣ ಯಾವುದು ಅಂದರೆ ನೀಲಮೇಘಶ್ಯಾಮ. ಅಂತಹ ಕೃಷ್ಣನಿಗೆ ನಮಸ್ಕಾರ. ವೇದವ್ಯಾಸ ದೇವರು ಅವರೇ ಆ ಆಕಳನ್ನು ಕಾದರು, ಅವ್ರ ಆಕಳಲ್ಲ. ಅನಾಕುಲಂ ಗೋಕುಲ ಮುಲ್ಲಲಾಸ. ಗೋ ಅಂದರೆ ವಾಕ್ಯಗಳು, ವೇದಗಳು. ಅವುಗಳ ಕುಲ ಅಂದರೆ ಸಮೂಹ. ಅದನ್ನು ಆನಂದ ಪಡಿಸೋದಂತೆ. ಯಾಕೆಂದರೆ ವೇದಕ್ಕೆ ಹುಚ್ಚುಚ್ಚು ಅರ್ಥವನ್ನೆಲ್ಲ ಬರೆದಿಟ್ಟಾಗ ತುಂಬ ವೇದಾಭಿಮಾನಿಗಳಿಗೆ ನೋವಾಗತ್ತಂತೆ. ವೇದವ್ಯಾಸ ದೇವರು ಬಂದು ಆ ವೇದವನ್ನೆಲ್ಲ ವಿಭಾಗ ಮಾಡಿ ವೇದದ ಅರ್ಥ ನಿರ್ಣಯ ಮಾಡಲಿಕ್ಕೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದಾಗ ತುಂಬ ಆನಂದ ಆಯ್ತಂತೆ. ಹಾಗಾಗಿ ಅನಾಕುಲಂ ಗೋಕುಲ ಮುಲ್ಲಲಾಸ, ಗೋಕುಲವನ್ನು. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ, ಶಾಪಿಸಲು ಜ್ಞಾನಲೋಪವಾಗೆ ಅಪರ ತತ್ವಸ್ವರೂಪ. ಮೇದಿನಿಯ ಕಾಯೆಂದು ಮೊರೆಯಿಡೆ ಪಾಪವಿರಹಿತಳಾದ ಯಮುನಯ ದ್ವೀಪಗೊಲಿದಂಬಿಗರ ಪೆಣ್ಣಿನ ರೂಪಗೊಲಿದವಳಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ವೇದವಾದಗಳೆಲ್ಲ ಕೆಡಲು ನಾನಾ ವಾದಿ ಜನರು
ಮೊರೆಯಿಡಲು ಮಿದಿನಿ ಸುರರು ಮೊರೆಯಿಡಲು ನಾನಾ ವಿಧ ವಿಭಾಗ ರಚಿಸಲು ಮೋದದಿಳದ ತದರ್ಥ ಬೋಧಕವಾದ ಸೂತ್ರ ಪುರಾಣ ವಿರಚಿಸಿ ವಾದಿಗಳ ನಿರ್ವಾದ ಮಾಡಿದಿ ಸಾಧುವಂದಿತ ಬಾದರಾಯಣ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಹಾಗಾಗಿ ಎರಡು ರೀತಿಯಾಗಿ ವೇದವ್ಯಾಸ ಹಾಗೂ ಕೃಷ್ಣನ ಪರವಾಗಿ ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣ ಅಂದರೆ ದ್ರೌಪದಿಗೆ ಕೃಷ್ಣ ಅಂತ. ಯಾಕೆಂದರೆ ನಿರ್ಣಯದಲ್ಲಿ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಉತ್ಕೃಷ್ಟ ಅಂದರೆ ತುಂಬ ಶ್ರೇಷ್ಠ. ಅವತ್ತಿನ ಕಾಲದಲ್ಲಿ ಇದ್ದ ಎಲ್ಲ ಹೆಣ್ಣು ಮಕ್ಕಳಕ್ಕಿಂತ ಲಕ್ಷ್ಮೀದೇವಿ ಅವತಾರವಾದ ರುಕ್ಮಿಣಿ ಸತ್ಯಭಾಮೆಯನ್ನು ಬಿಟ್ಟರೆ ತುಂಬ ಚೆನ್ನಾಗಿ ಇದ್ದಂತೆ. ಅದಕ್ಕೆ ಆ ಉತ್ಕೃಷ್ಟ ಅನ್ನೋದು ಹೋಗಿ ಕೃಷ್ಣ ಅಂತಾಗಿತ್ತು ಅಂತ. ಕೃಷ್ಣ ಅಂತ ದ್ರೌಪದಿ. ಕೃಷ್ಣ ರಮಣ ಅಂದರೆ ಕೃಷ್ಣಗೆ ರಮಣನಾದ ಭೀಮನಿಗೆ ಪ್ರೀತ್ಯಾಸ್ಪದನಾದವನು ಈ ಕೃಷ್ಣಾರಮಣ ಪ್ರಿಯಾಯ ಅಂಥೇಳಿ ಭೀಮಸೇನನಿಗೆ ತುಂಬ ಪ್ರೀತ್ಯಾಸ್ಪದನಾದ ಭಗವಂತನಿಗೆ ಹಾಗೂ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡ್ತೇನೆ. ಸರಿ, ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ. ದೇವರದಾದ ಮೇಲೆ ನಮ್ಮ ಮಧ್ವಾಚಾರ್ಯರು ಎಂಥವರು? ದೊಡ್ಡ ಸೂರ್ಯ ಅಂದರು. ಹೌದಾ? ಎಲ್ಲೆಲ್ಲಿ ಬೆಳಗ್ತಾರೆ ಈ ಲೋಕದಲ್ಲಿ? ಈ ಲೋಕ ಅಲ್ಲ, 14 ಲೋಕದಲ್ಲೂ ಬೆಳಗುವ ಸೂರ್ಯರು ಅನ್ನಂದರೆ ಆನಂದ ತೀರ್ಥ ಭಗವತ್ಪಾದರು. ಈ ಸೂರ್ಯ 3 ಲೋಕದಲ್ಲಿ ಬೆಳಗ್ತಾನೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಎಷ್ಟು ಸುಂದರ ಅಂದರೆ, ಹೌದು, ಸೂರ್ಯ ಬೇಕು. ಈ ಸೂರ್ಯ 3 ಲೋಕದ ಒಳಗೆ ಬೆಳಗ್ತಾನೆ. ಮೊದಲನೇದು, ಇವನು ಕಳೆಯೋ ಕತ್ತಲು ಯಾವುದು? ಹೊರಗಿನ ಕತ್ತಲು. ಹೊರಗಿನ ಸೂರ್ಯೋದಯ ಆದರೆ ಹೊರಗಿನ ಪದಾರ್ಥ ಜ್ಞಾನ ಆಗತ್ತೆ. ಒಳಗಿನ ಕತ್ತಲು ಹೋಗೋದಿಲ್ಲ. ಅಜ್ಞಾನ, ಮೋಹ, ದ್ವೇಷ, ಅಸೂಯೆ, ಇದೆಲ್ಲ ಇನ್ಫ್ಯಾಕ್ಟ್ ಇದು ಸೂರ್ಯೋದಯ ಆದರೆ ಜಾಸ್ತಿ ಆಗುತ್ತೆ. ಸೂರ್ಯಂಗೂ ಅದಕ್ಕೆ ಸಂಬಂಧ ಅಲ್ಲ. ಸೂರ್ಯೋದಯದ ಮುಂಚೆ ಬಿದ್ದುಕೊಂಡಿರ್ತೀವಿ. ಮಲ್ಕೊಂಡಾಗ ಏನು ಅಸೂಯೆ ಇಲ್ಲ. ಇವು ಮಲ್ಕೊಂಡಾಗೂ ಅಸೂಯೆ ನೋಡ್ರಿ ಎಷ್ಟು ಗೊರಕೆ ಹೊಡಿತಾರೆ ಅಂತಲ್ಲ, ಪಾಪ ಗೊತ್ತಿಲ್ಲದೆ ಹೊಡೆಯೋದವರು. ಮಲ್ಕೊಂಡಾಗೆ ಇದ್ದಿದ್ರಲ್ಲಿ ವಾಸಿ. ಎದ್ದವಿ ಅಂದರೆ ಪಾಪ ಶುರು ಮಾಡೋದೆ. ಒಳಗಿನ ದೋಷವನ್ನು, ಒಳಗಿನ ಕತ್ತಲೆಯನ್ನು ಕಳೆಯುವ ತಾಕತ್ತು ಈ ಸೂರ್ಯನಿಗೆ ಇಲ್ಲ. ಆದರೆ ಮಧ್ವರೆಂಬ ಸೂರ್ಯ ಅಪಿ ತ್ರಿಲೋಕ್ಯ ಬಹಿಹಿ ಅಪಿ ಉಲ್ಲಸಂತಿ, 3 ಲೋಕದ ಆಚೆಯೂ ಇವರು ಬೆಳಗ್ತಾರೆ. ತಮೋಹರಂತಿ, ತಮಸ್ಸು ಅಂದರೆ ಕತ್ತಲನ್ನು ಹರಣ ಮಾಡ್ತಾರೆ. ಎಲ್ಲಿಯ ಕತ್ತಲು? ಮುಹುಹು ಅಂತರಂಚ, ಒಳಗಿನ ಹೊರಗಿನ ಕತ್ತಲು. ಇದು ವಿಶೇಷ. ಒಳಗಿನ ಕತ್ತಲು, ಅಜ್ಞಾನವನ್ನು ದೂರ ಮಾಡುವ ದೊಡ್ಡ ಸೂರ್ಯ ಅಂದರೆ ಆನಂದ ತೀರ್ಥ ಭಗವತ್ಪಾದರು. ದೊಡ್ಡ ಸೂರ್ಯರು. ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ. ಅಂತಹ ಮಧ್ವಾಚಾರ್ಯರ ಕೀರ್ತಿ ಎಂಬ ಕಿರಣಗಳು ಶುದ್ಧವಾದ ಜ್ಞಾನವನ್ನು ನಮಗೆ ಕೊಡಲಿ. ಆನಂದ ತೀರ್ಥರೆಂಬ ಸೂರ್ಯರು ನಮಗೆ ಜ್ಞಾನವನ್ನು ಕೊಡಲಿ. ಒಳಗಿನ ಕತ್ತಲನ್ನು ಕರಿ. ಹೊರಗಿನ ಕತ್ತಲನ್ನು ನಾವೀಗೆಲ್ಲ ಅಡ್ವಾನ್ಸ್ಮೆಂಟ್ಗೆ ಹೋಗಿದ್ದೀವಿ. ಪ್ರಾಯ ಯಾರ ಮನೆಯಲ್ಲೂ ಕರೆಂಟ್ ಹೋಗಿದ್ದು ಗೊತ್ತಿರಲ್ಲ. UPS ಇರುತ್ತೆ. ಸಾಮಾನ್ಯ ದರಿದ್ರರ ಮನೆಯಲ್ಲೂ UPS ಬಂದಿದೆ. ತುಂಬ ಶ್ರೀಮಂತರು ಅಂದರೆ ಜನ್ರೇಟ್ರು ಇನ್ನೊಂದು ಮತ್ತೊಂದಿರತ್ತೆ. ಏನೋ ಈ ಕತ್ತಲನ್ನು ಬಗೆಹರಿಸ್ಕೋಬೋದು. ಹಾಳಾದ್ದು ಒಳಗೆ ಕತ್ತಲಿದೆ ಅನ್ನೋದೇ ಗೊತ್ತಿಲ್ಲ. ಕಳ್ಕೊಂಬೋದು ಆಮೇಲೆ. ಒಳಗೆ ಕತ್ತಲಿದೆ ಅನ್ನೋದೇ ಗೊತ್ತಿಲ್ಲ. ದ್ವೇಷ, ಅಸೂಯೆ ಇದು ಹೋಗಬೇಕು. ಮನಸ್ಸು ಶುದ್ಧ ಆಗಬೇಕು. ನಾವೇ ನಮ್ಮನ್ನು ಯಾವುದೋ ಒಂದು ರೂಮಲ್ಲಿ ಇಳಿಸ್ತಾರೆ. ಇನ್ವೈಟೀಸ್ ಆಗಿ ಕರೆದಾಗ ಬನ್ನಿ ಒಂದು ರೂಮ್ಗೆ. ಅದು ಸಿಕ್ಕಾಪಟ್ಟೆ ಕೊಳಕಿದ್ರೆ ಬೇಡ ರೀ, ಈ ರೂಮ್ಕಿನ್ನ ನಾವು ಅಲ್ಲಿ ಹಾಲಲ್ಲೇ ಇಟ್ಕೋತೀವಿ. ಯಾಕೆ ನಿಮಗೆ ಸಪರೇಟ್ ರೂಮ್ ಕೊಟ್ಟಿದ್ದೀವಲ್ಲ, ಅದೇ ಈ ಹಾಲಿನ ಧೂಳೆಲ್ಲ ತಂದು ಅಲ್ಲೇ ಹಾಕಿದಾಗಿದೆ, ದಯಮಾಡಿ ಬೇಡ ಅಂತೀವಿ. ಇಲ್ಲ ಕಸ ಗುಡಿಸ್ಕೊಡ್ತೀವಿ, ಪ್ರೋಗ್ರಾಮ್ ಮುಗಿಯೋವರೆಗೂ ಗುಡಿಸ್ತಾನೆ ಇರಬೇಕು, ಬೇಡ ಅಂತೀವಿ. ಕೊಳಕಿದ್ದ ರೂಮಲ್ಲಿ ಕೊಳಕಾದ ನಾವೇನು ತುಂಬ ಶುದ್ಧರಲ್ಲ, ಒಳಗೆಲ್ಲ ಕೊಳಕು ಹುಳುಕೆ ಇದೆ, ನಾವೇ ಬೇಡ ಅಂತೀವಿ. ಶುದ್ಧವಾದ ಭಗವಂತನನ್ನು ಈ ಕೊಳಕು ಮನಸ್ಸಿನಲ್ಲಿ ಬಾ ಅಂದರೆ ಬರ್ತಾನೆ. ಯಾಕೆ? ಅದು ಶುದ್ಧ ಆಗಬೇಕು. ಅದು ಶುದ್ಧ ಆಗಲಿಕ್ಕೆ ಇರುವಂತಹ ಒಂದು ಡಿಟರ್ಜೆಂಟು, ಒಂದು ಜಲ ಯಾವುದು ಅಂದರೆ ಆನಂದ ತೀರ್ಥರೆಂಬ ತೀರ್ಥದಲ್ಲಿ ಅದನ್ನು ಚೆನ್ನಾಗಿ ತೊಳೆದರೆ ಅಲ್ಲಿ ದೇವರು ಕಾಣಿಸ್ತಾನಂತೆ. ಕಡೆಯಲ್ಲಿ ಹೇಳ್ತಾರೆ,
ಆದರ್ಶಂ ಗುಣಗಣ ದರ್ಶನೇ ಮುರಾರೇಹೇ ಸಚ್ಚಾಸ್ತ್ರಂ ರಚಿತಮನೇನ ವರ್ಣಯಂತಹ. ಶ್ರೀಮದ್ ಆನಂದ ತೀರ್ಥರು ಒಂದು ಬೂದುಗಾಜನ್ನು ಕೊಟ್ಟಿದ್ದಾರೆ, ಒಂದು ಕನ್ನಡಿಯನ್ನು, ಶುದ್ಧವಾದ ಕನ್ನಡಿ. ಆ ಕನ್ನಡಿ ಯಾರನ್ನು ನೋಡಲಿಕ್ಕೆ ಪ್ರಯೋಜನ ಬೀಳತ್ತೆ? ಭಗವಂತನನ್ನು ನೋಡುವ ಕನ್ನಡಿ ಯಾವುದು ಅಂದರೆ ಅವರ ಸರ್ವಮೂಲ ಅನ್ನೋ ಕನ್ನಡಿಯನ್ನು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಆ ತೀರ್ಥದಲ್ಲಿ ನಾವು ಮುಳುಗಬೇಕಂತ. ಇದಾದ ಮೇಲೆ ತಮ್ಮ ತಂದೆಯನ್ನು ಸ್ತೋತ್ರ ಮಾಡ್ತಾರೆ. ಏಕೆಂದರೆ ಅವರಿಂದ ಈ ದೇಹ ಬಂದದ್ದು, ಅವರು ದೊಡ್ಡ ವಿದ್ವಾಂಸರು. ತಂದೆ ತಾಯಿ ಮಾಡಿದಂತಹ ಉಪಕಾರಕ್ಕೆ ಪ್ರತಿಯಾಗಿ ಏನು ಕೊಡಲಿಕ್ಕಾಗೋದಿಲ್ಲ. ಹಾಗಾಗಿ ತಮೋನುದಾನಂದಮಮಾಪಲೋಕಸ್ತತ್ವಪ್ರದೀಪ ಕೃತಿಗೋ ಗಣೇನ. ನಮ್ಮ ತಂದೆ ತುಂಬ ದೊಡ್ಡವರು. ಯಾಕೆ ಅಂದರೆ ತತ್ವಪ್ರದೀಪಿಕೆ ಅಂತ ಒಂದು ಗ್ರಂಥವನ್ನು, ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ವಿವರಣೆ ಅದು ತತ್ವಪ್ರದೀಪಿಕಾ ಅಂತ, ಅದನ್ನು ರಚನೆ ಮಾಡಿದ್ದಾರೆ. ಅವರು ತಮೋನತೆ, ಜನಗಳ ಅಜ್ಞಾನ ಕತ್ತಲೆಯನ್ನು ಹೋಗಲಾಡಿಸುವ ಗ್ರಂಥವನ್ನು, ದೀಪವನ್ನು ಕೊಟ್ಟಿದ್ದಾರೆ. ಯಾಕೆ ದೀಪ ಅಲ್ವಾ, ತತ್ವಪ್ರದೀಪ. ಆ ದೀಪ ಯಾವ ಕತ್ತಲು? ಅಜ್ಞಾನವೆಂಬ ಕತ್ತಲನ್ನು ಕಳೆಯತ್ತೆ. ಯಾರ ಮುಖಕಮಲದಿಂದ ಬಂತು ಅಂಥ ತ್ರಿವಿಕ್ರಮಾಚಾರ್ಯರನ್ನು ನಮಸ್ಕಾರ ಮಾಡ್ತೀನಿ ಅಂತ ಇಷ್ಟು ಹೇಳಿ, ಯಾಕೆ ನೀವು ಮಧ್ವರ ಚರಿತ್ರೆಯನ್ನು ಬರೀತೀರಿ? ನಿಮಗೇನೋ ಹೊತ್ತಿದೆ, ಕೆಲವರಿಗೆ ತುಂಬ ಟೈಮ್ ಇರುತ್ತೆ, ಅವ್ರು ಏನೋ ಬರೀತಾ ಇರ್ತಾರೆ. ಇಲ್ಲಿ ಅದೊಂದು ಬರೆಯೋದು ಒಳ್ಳೆಯ ಕೆಲಸ, ಆದರೆ ಅದು ಸಂಗತವಾಗಿರಬೇಕು. ಏನೇನೋ ಮನಸ್ಸಿಗೆ ತೋಚಿದ್ದೆಲ್ಲ ಬರೋದು, ಇದು ಯಾರು ಹೇಳಿದ್ರು ನಮ್ಗೆ ಅನಿಸಿದ್ದೆಲ್ಲ ಬರಿತೀವಿ ಅಂತ? ನಿಮ್ಗನಿಸಿದ್ದನ್ನೆಲ್ಲ ನಾವ್ಯಾಕೆ ಒಪ್ಕೋಬೇಕು? ನೀವು ಆನಂದ ತೀರ್ಥರನ್ನು ನೋಡಿದ್ದೀರಿ, ಏನೋ ನಿಮ್ಮ ಕಾಲದವರು, ನಿಮಗೆ ಹೆಮ್ಮೆ ಅನಿಸಿರ್ಬೋದು, ನಿಮಗೇನೋ ಬಂಗಾರದ ತಂಬಿಗೆಯನ್ನೋ ಬೆಳ್ಳಿ ಥಾಲಿಯನ್ನೋ ಕೊಟ್ಟಿರ್ಬೋದು. ನಮಗೇನು ಮಾಡ್ಯಾರ ಅವರು? ಹೌದು, ಇವರನ್ನು ಯಾಕೆ ಹೊಗಳಬೇಕು? ಇವರ ಸ್ತೋತ್ರದಿಂದ ನಮಗೇನು ಪ್ರಯೋಜನ? ಮತ್ತು ನೀನು ಯಾರನ್ನು ಹೊಗಳ್ತಿ? ನಾನು ದೇವರನ್ನು ಹೊಗಳ್ತೀನಿ, ದೇವರ ಸ್ತೋತ್ರವನ್ನು ಮಾಡ್ತೀನಿ. ಯಾಕೆ? ಸಂಸಾರ ಬಂಧನವನ್ನು ಮಾಡಿದವನವನು. ಸಂಸಾರ ಬಂಧನದ ಬಿಡುಗಡೆಯ ಅಪೇಕ್ಷೆ ನನಗಿದೆ. ಬಿಡುಗಡೆ ಆಗಬೇಕು ಅಂದರೆ ಕೀ ಯಾರ ಹತ್ರ ಇದೆ ಅವರನ್ನು ಸ್ತೋತ್ರ ಮಾಡಬೇಕು. ದೇವರಲ್ಲಿ ಆ ಕೀ ಇದೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ದೇವರ ಸ್ತೋತ್ರವನ್ನು ಮಾಡಬೇಕು, ಅದನ್ನು ಸರಿ. ನಿಮ್ಮ ಗುರುಗಳ ಸ್ತೋತ್ರ ಯಾಕೆ ಬೇಕು? ಅದಕ್ಕಂತಾರೆ, ನಮ್ಮ ಭಗವಂತ ನಿನ್ನ ಸ್ತೋತ್ರ ಕೇಳಿಸ್ಕೋಬೇಕಾದ್ರೆ ನಿಂಗೆ ಮೊದಲು ಎಲಿಜಿಬಿಲಿಟಿ ಬೇಕು ಅಂದರು. ಅದೇನು ಎಲಿಜಿಬಿಲಿಟಿ? ನಮ್ಮ ಮಧ್ವರ ಸ್ತೋತ್ರ ಮಾಡಿದ್ರೆ ದೇವರು ಬಾ ಅಂತ ಕರೀತಾನೆ, ಇಲ್ಲಾಂದರೆ ದಬ್ಬು ಅವನ್ನ ಅಂತಾನಂತ. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯೇ ಸತಾಂ ಪ್ರಸತ್ತೇ ಚ ನಿರಂತರಾಯೇ ಗರೀಯಸಿ ವಿಶ್ವಗುರೋ ವಿಶುದ್ಧಾಂ ವಕ್ಷಾಮಿ ವಾಯೋ ಅವತಾರ ಲೀಲಾ. ಮಧ್ವಾಚಾರ್ಯರು ಮಾಧ್ವರ ಗುರುಗಳಲ್ಲಪ್ಪ, ವಿಶ್ವಗುರುಗಳು. ಯಾರ್ಯಾರಿಗೆ ಅವರು ಗುರುಗಳು? ಏನೋ ಮಾಧ್ವರಿಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಮುಂದೆ ಬಂದ ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ಸತ್ಯಬೋಧರು, ಇವರಿಗೆ ಗುರುಗಳು ಅನ್ಕೋಬೇಡ. ಮಾಧ್ವ ಯೂನಿವರ್ಸಿಟಿಯಲ್ಲಿ ಮೊದಲು ಸ್ಟೂಡೆಂಟು ಅಂದರೆ ಭಾರತೀ ಸರಸ್ವತಿ, ಆಮೇಲೆ ರುದ್ರದೇವರು, ಗರುಡದೇವರು, ಶೇಷದೇವರು. ಇದೆಲ್ಲ ನಮ್ಮ ನಿಜವಾಗಲೂ ದೊಡ್ಡ ಭಾಗ್ಯ. ಅದನ್ನೇ ಅಂತಾರೆ ವಾದಿರಾಜ ಸ್ವಾಮಿಗಳು, ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದ. ಪಾಜಕ ತುಂಬ ಪವಿತ್ರ ಕ್ಷೇತ್ರವು. ಯಾಕೆ ಅಂದರು? ಅಲ್ಲಿ ಬಂದ ಪ್ರೊಫೆಸರ್ ಯಾರು ಗೊತ್ತಾ? ಮಧ್ವಾಚಾರ್ಯರು, ಡಾಕ್ಟರ್ ಮಧ್ವಾಚಾರ್ಯ. ಯಾಕೆ? ಎಲ್ಲಿ ಯೂನಿವರ್ಸಿಟಿ? ಅವರು ದೇವಲೋಕದ ಯೂನಿವರ್ಸಿಟಿಯಪ್ಪ. ರುದ್ರಾದಿಗಳಿಗೆ ಪಾಠ ಮಾಡುವ ಆನಂದ ತೀರ್ಥರು ನಿಮಗೂ ಕರುಣೆಯಿಂದ ಪಾಠ ಹೇಳಲಿಕ್ಕೆ ಬಂದ್ರಲ್ಲ, ನೀವೆಷ್ಟು ಪುಣ್ಯವಂತರು ಅಂತಾರೆ. ಯತ್ರಾವತರದುತ್ಸಕಃ ಸತ್ಯಲೋಕೇಶ್ವರ ಪ್ರಾಣ. ಏನು ನಾವು ನೀವು ಮಧ್ವನವಮಿ ಅಂದರೆ ಏನು ಮಾಡ್ತೀವಿ? ನಮ್ಮ ಯೋಗ್ಯತಾನುಸಾರವಾಗಿ ಮಾಡ್ತೀವಿ. ಏನೋ ಪಲ್ಲಕ್ಕಿ ಸಿಕ್ಕಿಲ್ಲ ಅಂದರೆ ಒಂದು ಯಾವುದೋ ಮರದ ಚೇರ್ ತಂದು 4 ಅದಕ್ಕೆ ಕಟ್ಟಿಗೆಯನ್ನು ಕಟ್ಟಿ ಅದರಲ್ಲೇ ಆಚಾರ ಫೋಟೋ ಇಟ್ಟು ನಮ್ಮ ಯೋಗ್ಯತಾನುಸಾರ ಮಾಡ್ತೀವಿ. ನಿಜವಾಗಲೂ ಮಧ್ವರ ಆರಾಧನೆಯನ್ನು, ಮಧ್ವನವಮಿಯನ್ನು ಮಾಡೋರು ಅಂತಂದರೆ ದೇವತೆಗಳಂತೆ. ಇಂದ್ರದೇವರು, ಗರುಡದೇವರು, ಶೇಷದೇವರು. ಅದು ಮಾಡೋದು ಯಾವುದು ಅಂದರೆ ಸಾಮಾನ್ಯವಾದ ಸ್ಟೂಲು, ಚೇರು ಅಲ್ಲಂತೆ. ಬಂಗಾರ ಮಾಡಿಸಿ ಅದರ ತುಂಬ ಮುತ್ತು, ರತ್ನ, ವಜ್ರ, ವೈಢೂರ್ಯವನ್ನು ಮಾಡಿ, ಪೀಠೆ ರತ್ನೋಪಕ್ಲುಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ. ನಾವು ನೀವು ಮಧ್ವನವಮಿ ಅಂಗವಾಗಿ ಒಂದೊಳ್ಳೆಯ ಸಂಗೀತ ಕಾರ್ಯಕ್ರಮವನ್ನು, ಪ್ರವಚನವನ್ನು, ಆ ಕಾಲದಲ್ಲಿ ಯಾರು ಸಂಗೀತವನ್ನು ಚೆನ್ನಾಗಿ ಹಾಡ್ತಿರ್ತಾರೆ ಅಂತ ಜನಮನ್ನಣೆ ಇದೆ, ಅವರನ್ನು ಕರೆಸ್ತೀವಿ. ಆದರೆ ಆಚಾರ್ಯರ ಗಾನವನ್ನು ಮಾಡೋದು ಯಾವುದು ಅಂದರೆ ಮೂರ್ತಿಮತ್ತಾಗಿ ಬಂದು ಗಂಧರ್ವರು, ದೇವತಾಸ್ತ್ರೀಯರು ಆ ವಾಯುದೇವರ ಸ್ತೋತ್ರವನ್ನು ಮಾಡಿ ಕುಣಿದು ನಮ್ಮ ಉದ್ಧಾರ ಆಯಿತು ಅಂತ ಹೋಗ್ತಾರೆ. ಅವರು ನಿಜವಾಗಲೂ ಆರಾಧನೆ ಮಾಡೋದು.
ಆನಂದ ತೀರ್ಥರ. ಹಾಗಾಗಿ ನೀನು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕಾದರೆ ಎಲಿಜಿಬಿಲಿಟಿ ಬರಬೇಕು ಅಂದರೆ ಮೊದಲು ಗುರುಭಕ್ತಿ ಮಾಡು, ಆಮೇಲೆ ಹರಿಭಕ್ತಿ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೈ ಚ ನಿರಂತರಾಯೈ. ಇನ್ನೊಂದು ಸಜ್ಜನರ ನಿರಂತರಾಯೈ ಸತಾಂ ಪ್ರಸತ್ತೈ, ಎಡಬಿಡದೆ ನಿರಂತರವಾಗಿ ಸಜ್ಜನರ ಅನುಗ್ರಹಕ್ಕಾಗಿ. ಗರೀಯಸಿಂ ವಿಶ್ವಗುರೋ ವಿಶುದ್ಧಾಂ, ವಿಶ್ವಗುರುಗಳಾದ ಆನಂದ ತೀರ್ಥರ ಅದ್ಭುತವಾದ ಲೀಲೆಯನ್ನು ವಾಯೋ ಅವತಾರ ಲೀಲಾಂ ವಕ್ಷ್ಯಾಮಿ, ವಾಯುದೇವರ ಅವತಾರ ಲೀಲೆಯನ್ನು ನನಗೆ ತಿಳಿದಷ್ಟು ಹೇಳ್ತೀನಿ. ಹೌದು, ನೀವು ತಿಳಿಸ್ತಾ ಇರಲ್ಲ, ಇದ್ರ ಮುಂಚೆ ವಾಯುದೇವರ ಬಗ್ಗೆ ಹೇಳೋ ಯಾವ ಗ್ರಂಥ ಇಲ್ವಾ? ಆಯಿತು, ಹೇಳ್ತಾ ಇದ್ದೀರಿ, ಸಂತೋಷ. ಯಾವುದೂ ಇಲ್ಲೇ ಇಲ್ವಾ? ಅಯ್ಯೋ ಅಯ್ಯೋ ಯಾವುದೂ ಇಲ್ಲ ಅನ್ನಬೇಡ್ರಪ್ಪ. ವೇದ ಪ್ರತಿಪಾದ್ಯರು. ಯಾವುದು ವೇದ? ಪವಮಾನ ಸೂಕ್ತ, ಮನ್ಯು ಸೂಕ್ತ, ಬಳಿತಾ ಸೂಕ್ತ, ಇಷ್ಟೇನಾ? ರಾಯರಿಗೆ ತೃಪ್ತಿ ಆಗಲಿಲ್ಲ. ಅವರಂದರು, ಲಕ್ಷ್ಮೀದೇವಿಯನ್ನು ಹಾಗೂ ಭಗವಂತನನ್ನೇ ಹೇಳುವ ಕೆಲವು ಸೂಕ್ತಗಳಿದೆ. ವಿಷ್ಣು ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ, ಅಂಬರಣಿ ಸೂಕ್ತ, ಕೆಲವೆಲ್ಲ ವೇದದಲ್ಲಿ. ಲಕ್ಷ್ಮೀದೇವಿಯನ್ನು ಹಾಗೂ ಪರಮಾತ್ಮನನ್ನು ಸ್ತೋತ್ರ ಮಾಡುವ ಸೂಕ್ತಗಳನ್ನು ಬಿಟ್ಟರೆ ಇನ್ನೆಲ್ಲ ವೇದಗಳು ವಾಯುದೇವರನ್ನು ಕೊಂಡಾಡಲಿಕ್ಕೇ ಇರೋದಂತೆ. ಎಂಥ ದೊಡ್ಡ ಭಾಗ್ಯ! ತಾಂ ಮಂತ್ರವರ್ಣೀಯ ಅನುವರ್ಣನೀಯ ವೇದ ಪ್ರತಿಪಾದ್ಯರು. ವೇದಗಳು ಹೇಳತ್ ತೃತೀಯಾಮಶ್ಚ ಋಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಾಣ. ಜ್ಞಾನದ ದೋಹನೆಗಾಗಿ, ಜ್ಞಾನದ ಪ್ರಚಾರಕ್ಕಾಗಿ ಹಡೆದರು 3 ಜನ ತಾಯಂದಿರು. ಯಾರವರು 3? ಶ್ರೀ ಭೂ ದುರ್ಗಾ, ಅವರಮ್ಮ ನಾಮಕಾವಸ್ಥೆ, ಹಡದೋಳು ಲಕ್ಷ್ಮೀದೇವಿ ಅಂತ. ಇದು ವಾಯುದೇವರ ಮಹಿಮೆ ಅಂತ. ಅನುವರ್ಣನೀಯಂ ಶರ್ವೇಂದ್ರ ಪೂರ್ವೈರಪಯೋಕ್ತ ಕಾಮೆ. ರುದ್ರಾದಿ ದೇವತೆಗಳು, ರುದ್ರದೇವರು, ಶೇಷದೇವರು, ಗರುಡದೇವರು, ಇಂದ್ರಾದಿ ದೇವತೆಗಳು ಆಚಾರ್ಯರ ಸ್ತೋತ್ರ ಮಾಡಬೇಕು. ಅವ್ರಿಗೆಲ್ಲ ಪಾಠ ಹೇಳಿದ ಗುರುಗಳಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನೀನೆ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ. ನೀನೇ ಶರ್ವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪ ವರೇಣ್ಯ ಜ್ಞಾನಧನ ಪಾಲಿಪ ವರೇಣ್ಯ. ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ತಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ಹಾಗಾಗಿ ವೇದ ಪ್ರತಿಪಾದ್ಯರು. ಇನ್ನೊಂದು, ಗುರುಸ್ತೋತ್ರವನ್ನು ಮಾಡಿದರೇನೆ ದೇವರು ಒಲಿಯೋದು. ನಾನು ಅನೇಕ ಬಾರಿ ಹೇಳ್ತಿರ್ತೇನೆ. ರಾಘವೇಂದ್ರ ವಿಜಯದಲ್ಲಿ ಇದೇ ಪ್ರಶ್ನೆಯನ್ನು ಮಾಡ್ಕೊಂಡ್ಯಾರು. ಗುರುಸ್ತೋತ್ರ ಯಾಕೆ ಬೇಕು? ಅದು ಟಂಗ್ ಕ್ಲೀನರ್ ಅಂದರು. ನಿನ್ನ ನಾಲಿಗೆ ಕ್ಲೀನ್ ಮಾಡ್ಕೊ ಮಗನೇ ಅಂದರು. ಹೌದು, ನಾಲಿಗೆ ಕ್ಲೀನಿಗೆ ಬೇಕಾದಷ್ಟೆಲ್ಲ ಇದೆ. ಟಂಗ್ ಕ್ಲೀನರ್, ಪ್ಲಾಸ್ಟಿಕ್ದು, ಇನ್ನೂ ಯಾವುದ್ಯಾವುದು. ಅಲ್ಲಪ್ಪ, ನಿನಗೆ ನಾಲಿಗೆ ಶುದ್ಧ ಅಶುದ್ಧ ಆದದ್ದು ಹೇಗೆ ಅನ್ನೋದು ಹೇಳ್ತೀನಿ ಕೇಳು. ಪ್ರಾಪ್ತಾನ್ಯ ನುತಿಪಾಪೌಘ ರಸನಾಂ ಪಾವಯಾಮ್ಯಹಂ. ನಾಲಿಗೆಗೆ 2 ರೀತಿ ಪಾಪ ಬಂದಿದೆ. ಏನು? ಒಂದು ಅನ್ನಬಾರದು ಅಂದದ್ದು, ಇನ್ನೊಂದು ತಿನ್ನಬಾರದು ತಿಂದದ್ದು. ಅನ್ಯರನ್ನು ಸ್ತೋತ್ರ ಮಾಡ್ತೀವಿ. ವಾಯುದೇವರನ್ನು, ದೇವರನ್ನು, ಗುರುಗಳನ್ನು ಸ್ತೋತ್ರ ಮಾಡಲಿಕ್ಕೆ ಮನಸ್ಸೂ ಬರೋದಿಲ್ಲ, ವಿಶ್ವಾಸವೂ ಕಮ್ಮಿ. ಯಾವುದೋ 4 ಕಾಸಿದ್ದವನನ್ನು ನೀನೇ ಇಂದ್ರ ಚಂದ್ರ ದೇವೇಂದ್ರ ಅವ್ರವ್ರ ಲೆವೆಲಲ್ಲಿ ಅನಿವಾರ್ಯ. ನಾವು ಯಾವುದೋ ಬಿಸ್ನೆಸ್ ಮಾಡ್ತಾಯಿವಿ, ಆ ಬಾಸು ಆರ್ಡರ್ ಕೊಡಬೇಕು, ಅವನನ್ನು ಸ್ತೋತ್ರ ಮಾಡೋದು. ಸರ್, ನಿಮ್ಮನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ, ಏನು ಹ್ಯಾಂಡ್ಸಮ್ ಆಗಿದ್ದೀರಿ ಅಂತ. ಅವ್ನು ನೋಡಿದ್ರೆ ಅವ್ರ ಹೆಂಡತಿ ಭಯಪಟ್ಟು ಸಾಯ್ತಾ ಇರ್ತಾರೆ. ಏನೋ ಒಂದು ಆರ್ಡರ್ ಕೊಡ್ತಾನೆ ಅಂಥೇಳಿ ಅವನನ್ನು, ಯಾರ್ಯಾರನ್ನೋ ಏನೇನೋ ನಾವು ಸ್ತೋತ್ರ ಮಾಡ್ತೀವಿ ನಮ್ಮ ಹೊಟ್ಟೆಗಾಗಿ. ಅನಿವಾರ್ಯತೆ. ಏನೇನೋ ಸ್ತೋತ್ರ ಮಾಡ್ತೀವಿ. ಪ್ರಾಪ್ತಾನ್ಯನುತಿ ಪಾಪಭೋಗ. ದೇವರಂತಾನೆ, ನಿನಗೆ ನಾಲಿಗೆ ಕೊಟ್ಟದ್ದು ಯಾವ ಪ್ರಾಣಿಗೂ ಇಲ್ಲದ ಆ ನಾಲಿಗೆಯನ್ನು ಕೊಟ್ಟದ್ದು ನನ್ನನ್ನು ಸ್ತೋತ್ರ ಮಾಡು. ಆ ಮಾತು ನನಗೆ ಅನ್ನ, ಅದನ್ನು ನನಗೆ ಅರ್ಪಣೆ ಮಾಡು. ಅದು ಬಿಟ್ಬಿಟ್ಟು ಯಾರ್ಯಾರನ್ನೋ ಸ್ತೋತ್ರ ಮಾಡ್ತೀವಿ.
ಒಪ್ಪತ್ತು ಊಟಕ್ಕೆ 70 ಗಾವುದ ಅಂತ. ಅವ್ರು ಏನಾದರೂ ನಿಂಗೆ ಕೊಡ್ತಾರ, ಚೆನ್ನಾಗಿ ಹೊಗಳಿಸ್ಕೊಂಡು ಐ ಆಮ್ ವೆರಿ ಸಾರಿ, ಹೋಗ್ಬರ್ತೀನಿ, ನೀವು ತುಂಬ ಹೊಗಳ್ತೀರಪ್ಪ, ಇನ್ನೊಂದು ಸಲ ಭೇಟಿ ಆಗ್ತೀನಿ ಅಂತೇಳಿ ಹೊರಟೋಗ್ತಾರಷ್ಟೆ. ನಮ್ಮ ಸ್ವಾಮಿಯನ್ನು ನೀನು ಹೊಗಳಿದ್ರೆ ನಿನಗಲ್ಲ, ನಿನ್ನ ಇಡೀ ಪರಂಪರೆಗೆ, ನಿನ್ನ ವಂಶಕ್ಕೆ ದೇವರು ಕೊಡ್ತಾನೆ. ದೇವರನ್ನು ಸ್ತೋತ್ರ ಮಾಡಿದ್ರು. ಪ್ರಾಪ್ತಾನ್ಯ ನುತಿ ಪಾಪೌಘ, ಇನ್ನೊಬ್ಬರನ್ನು ಸ್ತೋತ್ರ ಮಾಡಿದ್ದರಿಂದ ನಾಲಿಗೆಗೆ ತುಂಬ ಪಾಪ ಬಂದಿದೆ. ಆ ನಾಲಿಗೆಯನ್ನು ಶುದ್ಧ ಮಾಡಿಕೊಳ್ಳಲಿಕ್ಕೆ ಇರುವ ಒಂದೇ ಒಂದು ವ್ಯವಸ್ಥೆ ಅಂತಂದರೆ ಗುರುಸ್ತೋತ್ರವನ್ನು ನಾಲಿಗೆಯಿಂದ ಪಾರಾಯಣ ಮಾಡಿದರೆ ಹರಿಸ್ತೋತ್ರ ಮಾಡಲಿಕ್ಕೆ ಎಲಿಜಿಬಿಲಿಟಿ ಬರುತ್ತಂತೆ. ಪ್ರಾಪ್ತಾನ್ಯ ನುತಿ ಪಾಪೌಘ ರಸನಾಂ ಪಾವಯಾಮ್ಯಹಂ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾಥ್. ಗುರುಗಳ ಅಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಅಂದರೆ ಅದು ನಾಲಿಗೆಗೆ ಮಾಡಿಸುವ ಗಂಗಾ ಸ್ನಾನ ಅಂತ. ನಿತ್ಯದಲ್ಲಿ ಗಂಗಾ ಸ್ನಾನ ಅಂದರೆ ಗುರುಗಳ ಸ್ತೋತ್ರವನ್ನು ಪಾರಾಯಣ ಮಾಡೋದು. ಬೇಕಾದಷ್ಟು ಗುರುಗಳ ಸ್ತೋತ್ರ ಇದೆ, ಇಡೀ ಸ್ತೋತ್ರ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಒಬ್ಬೊಬ್ಬರದು ರಾಘವೇಂದ್ರ ಸ್ತೋತ್ರ ಹೇಳು, ಟೀಕಾಕೃತ್ಪಾದರ ಸ್ತೋತ್ರ ಹೇಳು, ರಘುತ್ತಮರ ಸ್ತೋತ್ರ ಹೇಳು, ತುಂಬ ಜಾಸ್ತಿ ಇರುತ್ತೆ. ಒಂದೊಂದು ಶ್ಲೋಕ ಹೇಳು, ಒಂದೊಂದು ಶ್ಲೋಕ ಹೇಳು, ಬೇಡ ವಾರದಲ್ಲಿ ಒಂದೊಂದು ವಾರದಲ್ಲಿ ಒಬ್ಬೊಬ್ಬರದು ಅಂತ ಇಟ್ಕೊ. ಅಂತೂ ಗುರುಸ್ತೋತ್ರವನ್ನು ಮಾಡಿದರೆ ದೇವಸ್ತೋತ್ರ ಮಾಡಲಿಕ್ಕೆ ನಮ್ಮ ನಾಲಿಗೆಗೆ ಅರ್ಹತೆ ಬರುತ್ತೆ. ಹಾಗಾಗಿ ಮಾಡು. ಇಂಥ ವಾಯುದೇವರು ಬಹಳ ದೊಡ್ಡವರು, ವೇದ ಪ್ರತಿಪಾದ್ಯರು, ರುದ್ರಾದಿಗಳಿಂದ ವಂದ್ಯರು, ರುದ್ರಾದಿಗಳಿಂದಲೂ ಪೂರ್ಣ ಪ್ರಮಾಣದಲ್ಲಿ ಸ್ತೋತ್ರ ಮಾಡಲಿಕ್ಕಾಗಲ್ಲ. ಅಂಥ ವಾಯುದೇವರ ಮಹಿಮೆಯನ್ನು ಪುಟ್ಟ ಬಾಯಿ, ಬುದ್ಧಿ ಕಡಿಮೆ, ನನ್ನಂಥವನು ಏನು ಹೇಳ್ತೀನಿ. ಮತ್ತು ಹೇಳ್ತಾ ಇರಲ್ಲ, ಏನೋ ಒಂದೋ ಎರಡೋ ಗುಣ ಇದ್ದರೆ ತಗೊಳ್ರಿ. ಸಣ್ಣ ಮಕ್ಕಳನ್ನು ಸ್ವಾಮಿಗಳ ಮುಂದೆ ನಿಲ್ಲಿಸಿ, ಸ್ವಾಮಿ ನಮ್ಮ ಮಗು ಸ್ತೋತ್ರ ಹೇಳುತ್ತೆ, ಸ್ವಾಮಿಗಳು ಕೇಳ್ತಾರೆ, ಅದೇನೋ ಒಂದೋ ಎರಡೋ ಹೇಳುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ನಾವು ಹೇಳಲ್ಲ, ಮುದ್ರೆ ಕೊಡ್ತಾರೆ ಅಂತ ಓಡುತ್ತದು. ಇಲ್ಲೋ ಮುದ್ರೆ ಅವ್ರು ಕೊಡಲ್ಲ ಅಂಥೇಳಿ ಏನೇನೋ ಪೂಸಲಾಯಿಸಿ ಸ್ವಾಮಿಗಳು ಕೇಳಿ ಬೆಂಚಪ್ಪರಿಸಿ ಚೆನ್ನಾಗಿ ಹೇಳಿದೆ, ಮುಂದಿನ ಸಲ ಇನ್ನೊಂದು ಸ್ತೋತ್ರ ಹೇಳು ಅಂತ ಚಪ್ಪರಿಸಿದಂತೆ ನಾನೇನು ಹೇಳ್ತೀನಿ ವಾಯುದೇವರ ಸ್ತೋತ್ರ, ನೀವು ಅದನ್ನು ಕೇಳಿ ಹರಸ್ರಿ ಅಂತಾರೆ ಪುಣ್ಯಾತ್ಮರು. ಏನು ವಾಯುದೇವರ ಮಹಿಮೆ ಅಷ್ಟು ದೊಡ್ಡದ? ಮುಖ್ಯ ಪ್ರಾಣದೇವರ ಮಹಿಮೆ ಎಲ್ಲನೂ ದೊಡ್ಡದೆ. ಅದು ಯಾವುದು ಅಂತ ನಾನು ಹೇಳಿ, ಉಚ್ಚಾವಚಾಯೇನ ಸಮಸ್ತ ಚೇಷ್ಟ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಇದು ದೊಡ್ಡದು ಇದು ಸಣ್ಣದು ಅನ್ನೋಣ ಅಂದರೆ ವಾಯುದೇವರ ಅದ್ಭುತ ವ್ಯಾಪಾರ ಊಹೆಯನ್ನೇ ಮಾಡಲಿಕ್ಕಾಗೋದಿಲ್ಲ. ಎಲ್ಲವೂ ಆಶ್ಚರ್ಯ. ಪುಣ್ಯ ಬರಲಿ ಅಂತ ನನಗೆಷ್ಟು ತೋಚತ್ತೋ ಅದನ್ನು ಹೇಳ್ತೇನೆ. ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನ ಮನೋವಿಶುದ್ಧಿ, ಮನಸ್ಸಿನ ಶುದ್ಧಿಗಾಗಿ ಇವರ ಚರಿತ್ರೆಯನ್ನು ಅನುವಾದ ಮಾಡ್ತೀನಿ. ವಾಯುದೇವರ ಚರಿತ್ರೆಯನ್ನು ಪೂರ್ಣ ಹೇಳಲಿಕ್ಕಾಗಲ್ಲ, ಬೇಡ, ಎಷ್ಟಾಗತ್ತೋ ಅಷ್ಟು ಮಾಡು, ಮನಸ್ಸು ಶುದ್ಧ ಆಗತ್ತೆ. ಇವತ್ತು ಮಾನಸಿಕವಾದ ನೆಮ್ಮದಿ ಕೆಟ್ಟೋಗಿದೆ. ವಾಯುದೇವರ ಸ್ತೋತ್ರವನ್ನು ಮಾಡಿದರೆ ಗ್ಯಾರಂಟಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾರೆ. ಗುರುಗಳ ಸ್ತೋತ್ರ, ವಾಯುದೇವರ ಸ್ತೋತ್ರ, ಮತ್ತೆ ಸ್ವಾಹಂಕಾರ ಖಂಡನೆಯನ್ನು ಮಾಡ್ಕೊಳ್ತಾರೆ. ನಾನೊಂದು ಮಾಲೆಯನ್ನು ಪೋಣಿಸೀನಿ, ಮಧ್ವಾಚಾರ್ಯರ ಚರಿತ್ರೆ ಎಂಬ ಮಣಿಗಳಿಂದ ಪೋಣಿಸಿದ ಮಾಲೆ. ನಾನೊಂಥರ ಕುರುಡ ಇದ್ದಾಗೆ, ಅಥವಾ ನನಗೆ ಅಷ್ಟು ಪಾಂಡಿತ್ಯ ಇಲ್ಲ, ಹೇಗೇಗೋ ಪೋಣಿಸೀನಿ. ದಯಮಾಡಿ ಬಿಸಾಕಬೇಡ್ರಿ, ಮಧ್ವಾಚಾರ್ಯರ ಚರಿತ್ರೆ ಅಂತ ಅದನ್ನು ಧಾರಣೆ ಮಾಡಿ. ಮಾಲಾಕೃತ ತಚ್ಚರಿತಾಖ್ಯ ರತ್ನೈ ಅಸೂಕ್ಷ್ಮ ದೃಷ್ಟೇ, ಸೂಕ್ಷ್ಮ ದೃಷ್ಟಿ ಇಲ್ಲ, ಆದರೆ ಕುತೂಹಲ ಇದೆ, ಮಾಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ಸ ಕುತೂಹಲಸ್ಯ ಪೂರ್ವಾಪರೀಕಾರ ಮಥಾಪರಮ್ಮ. ಮೊದಲು ಹೇಳೋದು ಆಮೇಲೆ ಹೇಳೋದು ಮೊದಲು, ಆರ್ಡರಲ್ಲಿ ಹೇಳಿಲ್ಲ, ತಪ್ಪು ತಿಳಿಬೇಡಿ. ಇದು ಯಾವುದೂ ನಾರಾಯಣ ಪಂಡಿತರು ಮಾಡಿಲ್ಲ, ಸೌಜನ್ಯ ಅವರು. ಓ ಪಾಪ ನಾರಾಯಣ ಪಂಡಿತರು ನಮ್ಮ ಥರನೇ ಅಂತಾರೆ, ಹಿಂದೆ ಮುಂದೆ ಮಾಡ್ತಾರೆ, ನಾವು ಸಮಾಧಾನ ಪಟ್ಕೊಳ್ಳೋರು. ನಮ್ಮ ದುರ್ದೈವ ಅಂದರೆ ನಮ್ಮನ್ನು ಅವರು ತಿದ್ದುಗೋಳಿ ಅಂತ ಹೇಳಿದ್ದು ಅಂತ ಅನ್ಕೊಂಬೋದೇ ಇಲ್ಲ. ಪಾಪ ಅವ್ರು ಅಂತಾರೆ, ಶ್ರೀರಮಣ ತವರ ಚರಣ ದೊರಕುವುದು ಹೆಂಗೆನ್ನು ಪರಮ ಪಾಪಿಷ್ಟ ನಾನು ಅಂತ. ಅವರು ನಮಗೆ ಹೇಳಿದ್ದು ಪರಮ ಪಾಪಿಷ್ಟ ನಾನು ಅಂತ ಹೇಳ್ಕೊಂತ. ಜಗನ್ನಾಥದಾಸರೇ ಹಾಗಿದ್ರ ಅಂದರೆ ಇನ್ನೆಂಥ ಪಾಪ ಅದು ಅಲ್ಲ, ನಿನಗೆ ಅವ್ರು ಹೇಳಿದ್ದು ಅಂಥೇಳಿ ವಾಯುದೇವರ ಹನುಮದ ಅವತಾರದ ಬಗ್ಗೆ ಹೇಳ್ತಾರೆ. ಶ್ರೀವಲ್ಲಭಾಗ್ಯಾಂ ಸದುರೇಂದ್ರಯಾಂಚಾಂ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ಸತಾಂ ಕೇಸರಿಣೋ ಗೃಹೇ ಭೂತ್. ಶ್ರೀವಲ್ಲಭಾಗ್ಯಾಂ ಭಗವಂತನ ಆಜ್ಞೆ ಹಾಗೂ ದೇವತೆಗಳ ಪ್ರಾರ್ಥನೆ, ಅದಕ್ಕೆ ಮರ್ಯಾದೆಯನ್ನು ಕೊಟ್ಟು ದೇವರ ಆಜ್ಞೆಯನ್ನು ಶಿರಸಾವಹಿಸಿ, ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ, ಎಲ್ಲ ಪ್ರಾಣಿಗಳ ಸಮೂಹವನ್ನು ನೋಡಿಕೊಳ್ಳುವ ನಿಯಾಮಕರಾದ ವಾಯುದೇವರು
ಕೇಸರಿ ಅನ್ನುವ ಕಪಿಯ ಮನೆಯಲ್ಲಿ ಹನುಮಂತನಾಗಿ ಅವತಾರ ಮಾಡಿದರು. ಹೇಗಿದ್ದರು? ಜಗತ್ತಿನಲ್ಲಿ ಒಳ್ಳೆಯ ಗುಣ ಅಂತ ಏನಾದರೂ ಇದೆ ಅಂತಾದರೆ ಅದೆಲ್ಲವೂ ಇವರಲ್ಲಿ ಮನೆ ಮಾಡಿತ್ತಂತೆ. ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮನಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಒಳ್ಳೆಯ ಗುಣಗಳು ಅಂತ ಏನಾದರೂ ಜಗತ್ತಿನಲ್ಲಿ ಒಬ್ಬರಲ್ಲಿ ಹುಡುಕಬೇಕು ಅಂದರೆ ಅದೆಲ್ಲವೂ ವಾಯುದೇವರಲ್ಲಿ ಮನೆ ಮಾಡಿ ಇದೆಯಂತೆ. ಗಾಂಭೀರ್ಯ, ಔದಾರ್ಯ, ಸೌಂದರ್ಯ, ಬಲ, ತಾಕತ್ತು, ಪರಮಾತ್ಮನಲ್ಲಿ ನಿಷ್ಠೆ, ಸ್ವಾಮಿ ನಿಷ್ಠೆ, ಧೈರ್ಯ ಎಲ್ಲ ವಾಯುದೇವರಲ್ಲಿದೆ. ಅದಕ್ಕೆ ಅವರೆಲ್ಲ ಕೊಡುವ ತಾಕತ್ತು ಹೊಂದ್ಯಾರೆ. ತಮಗೆ ಇಲ್ಲಾಂದರೆ ಮಂದಿಗೆ ಏನು ಕೊಡ್ತಾರೆ? ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ಅಂದರೆ ಇವೆಲ್ಲ ಬರುತ್ತಂತೆ. ಬುದ್ಧಿ ತುಂಬ ಮುಖ್ಯವಾದದ್ದು. ಬುದ್ಧಿ ಅಂದರೆ ಡಿಸಿಷನ್ ಮೇಕಿಂಗ್. ಅದು ಮಾಡೋದೋ ಬಿಡೋದು. ಕೆಲವು ಗೊಂದಲ ಇರುತ್ತೆ. ಏನು ಮಾಡೋದೋ ಬಿಡೋದು, ಹೋಗೋದೋ ಬಿಡೋದು, ಮಾಡೇ ಮಾಡು ಅನ್ನೋ ಬುದ್ಧಿ ನಿಶ್ಚಯವಾಗಿ ಬರಬೇಕಾದ್ರೆ ಅದು ವಾಯುದೇವರ ಅನುಗ್ರಹ. ಬಲ ಬೇಕು. ಬುದ್ಧಿ ಇದೆ, ಬಲ ಇಲ್ಲ ಅಂದರೆ ಏನು ಮಾಡೋದು? ಒಳ್ಳೆ ಬುದ್ಧಿವಂತ, ಬಟ್ ಅವನು ಬೆಡ್ ರಿಡನ್, ಯಾವಾಗಲೂ ಹಾಸಿಗೆ ಮೇಲೆ ಮಲಗಿರ್ತಾನೆ ಅಂದರೆ ಏನೂ ಪ್ರಯೋಜನ ಇಲ್ಲ. ಬಲ ಬೇಕು, ಬುದ್ಧಿ ಬಲಗಳು ಬೇಕು. ಆದಮೇಲೆ ಒಂದಿಷ್ಟು ಮಿನಿಮಮ್ ರೆಕಗ್ನೇಷನ್ ಬೇಕಲ್ಲ. ಬುದ್ಧಿ ಇದೆ, ಬಲ ಇದೆ, ಕೀರ್ತಿನೇ ಇಲ್ಲ, ಅವನು ಯಾರು ಅನ್ನೋದೇ ಜಗತ್ತಿಗೆ ಗೊತ್ತಿಲ್ಲದೆ ಇದ್ದರೆ ಅದು ಒಂದು ಕಷ್ಟವೇ. ಜನ್ಮಾಂತರದ ಪುಣ್ಯ ವಿಶೇಷ. 16 ಜನಕ್ಕೆ ದೇವರು ನಮ್ಮನ್ನು ರೆಕಗ್ನೈಸ್ ಆಗುವಂತೆ ಮಾಡೋದು. ಎಲ್ಲೋ ಮೂಲೆಯಲ್ಲಿ ಬಿದ್ದವರು ನಾವು. ಏನೋ ವಾಯುದೇವರ ಹೆಸರನ್ನು ಹೇಳಿದ್ದಕ್ಕೆ, ಗುರುಗಳ ಹೆಸರನ್ನು ಹೇಳಿದ್ದಕ್ಕೆ ದೇವರು ಎಲ್ಲೋ ಇಟ್ಟಿರ್ತಾನೆ. ಹಾಗೆ ಅಂದ್ಕೊಂಡು ನಮ್ಮ ಮಹಿಮೆ ಅಂದ್ಕೊಂಡ್ಬಿಡಬಾರ್ದು. ಅದು ನಾವು ಯಾವ ಗಿಡದ ತೊಪ್ಪಲೂ ಅಲ್ಲ. ಏನೋ ಗುರುಗಳ ಹೆಸರನ್ನು ಹೇಳಿದ್ದಕ್ಕೆ ಅದು ಬಟ್ಟೆಗೆ ಬೆಲೆ ಅಲ್ಲ, ಅದು ರಾಷ್ಟ್ರಧ್ವಜ ಆದದ್ದರಿಂದ ಬೆಲೆ. ಅದು ಆ ಬಟ್ಟೆ ತುಂಡು ನಮ್ಮನೇಲೂ ಇರುತ್ತೆ. ಅದು ಕೇಸರಿ, ಬಿಳಿ, ಹಸಿರು ಆಗಿ ಮಧ್ಯದಲ್ಲಿ ಒಂದು ಚಕ್ರ ಬಂದರೆ ಅದು ನಮ್ಮ ರಾಷ್ಟ್ರಧ್ವಜ ಅಂತಾರೆ. ಅದೆಲ್ಲ ಹೊಟ್ಟೋದ್ರೆ ಸಾರಸಾ ಬಟ್ಟೆ ಅಂತಾರೆ. ನಿನಗೆ ಬೆಲೆ ಅಲ್ಲ, ನಿನ್ನಲ್ಲಿ ವಾಯುದೇವರ ಸನ್ನಿಧಾನ ಇದೆ. ಏನೋ ವಾಯುದೇವರ ಗಾನವನ್ನು ಮಾಡ್ತಾನೆ, ಹರಿ ಸರ್ವೋತ್ತಮ ಅಂತಾನೆ ಅಂತ ಬೆಲೆ ಕೊಡ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಏನೇನು ಗುಣಗಳು ಅಂತಿತ್ತು. ಯೇ ಗುಣಾನಾಮ ಜಗತ್ಪ್ರಸಿದ್ಧ ಯಂ ತೇಷು ತೇಷು ಸ್ಮನೆ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ. ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವನ್ನ ಹನುಮಂತ ದೇವರ ಸ್ಮರಣೆಯಿಂದ ಅಂಜೀಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವೂ ಇನ್ಯಾತ ಕಯ್ಯ ಅಂತ. ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಭೀತಿ. ಅಂಜೀಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಅವರ ಸ್ಮರಣೆ ಮಾಡಿದರೆ ಎಲ್ಲದೂ ಹೋಗತ್ತಂತೆ. ಇನ್ನು ವಾದಿರಾಜರು ಇನ್ನೂ ಮುಂದೆ ಹೋಗ್ತಾರೆ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಏನು ಸಿಗತ್ತೆ ಅಂದರು. ಏನು ಸಿಗೋದೇನು? ನಿಮ್ಮಮ್ಮನ ಹೊಟ್ಟೆಯಲ್ಲಿ ವಾಸ ಸಿಗಲ್ಲ ಅಂದರು. ಅಂದರೆ ನೀನು ಇನ್ನು ಸಂಸಾರಕ್ಕೆ ಬರಲ್ಲ, ಪ್ರಕೃತಿ ಬಂಧದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದರೆ ಒಮ್ಮೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಅನ್ನು ಸಂಸಾರಕ್ಕೆ ಬರಲ್ಲ ಅಂತಾರೆ. ಇಂಥ ದೊಡ್ಡ ಯೋಗ್ಯತೆ ನಮ್ಮ ಆಚಾರ್ಯರದು. ಅವರ ಚರಿತ್ರೆಯನ್ನು ನಾಳೆ ದಿನ ವಿಸ್ತಾರವಾಗಿ ನೋಡುವ. ನಾಳೆಯಿಂದ ಸಕಾಲಕ್ಕೆ ಬರ್ತೀನಿ. ಇವತ್ತು ಇದು 4ನೇ ಪುರಾಣ ಆದ್ದರಿಂದ ಸ್ವಲ್ಪ ತಡ ಆಯಿತು. ಚೆನ್ನಾಗಿದ್ದೀರಾ?